ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನೋಡ್ತೇವೆ ಕಳೆದ ದಿವಸಗಳು ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ನಡೆಸಿದಂಥ ರೀತಿ, ಆತನ ಅದ್ಭುತ ರೀತಿಯಲ್ಲಿ ನಮ್ಮನ್ನು ಮುನ್ನಡೆಸಿಕೊಂಡು ಪ್ರತಿ ಕ್ಷಣವೂ ನಾವು ನೋಡ್ತೇವೆ, ಹಗಲಾಗಲಿ ಇರುಳಾಗಲಿ ಪ್ರತಿನಿತ್ಯವೂ ನಮ್ಮನ್ನು ಕಾಪಾಡುತ್ತಾ ಹೊರುತ್ತಾ ನಾವು ನೋಡ್ತೇವೆ. ಆ ಯೇಸುದಲ್ಲಿ ಉಂಟು ನಮ್ಮನ್ನು ಹೊರುತ್ತಾ ಬಂದನೆಂಬುದು, ನಮ್ಮನ್ನು ಪ್ರತಿನಿತ್ಯವೂ ಆತನು ಕಾಪಾಡ್ತಾ ಬರ್ತಾನೆ. ಅಂದರೆ ಆತನ ಪ್ರೀತಿಯನ್ನು ತೋರಿಸ್ತದೆ. ಆತ ನಮ್ಮ ಮೇಲೆ ಎಷ್ಟೊಂದು ಪ್ರೀತಿಯನ್ನಿಟ್ಟ, ತನ್ನ ಒಬ್ಬನೇ ಮಗನನ್ನು ಇಡೀ ಲೋಕಕ್ಕೋಸ್ಕರ ಆತನು ಸಮರ್ಪಣೆ ಮಾಡಿದ. ಒಂದೇ ಯೋಹಾನ ಸುವಾರ್ತೆ 3:16 ಕೇಳ್ತದೆ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನೆಂಬುದು. ತನ್ನ ಒಬ್ಬನೇ ಮಗನನ್ನು ಈ ಲೋಕದ ಪಾಪಕ್ಕೋಸ್ಕರ, ಈ ಲೋಕದ ಶಾಪಕ್ಕೋಸ್ಕರ, ಈ ಲೋಕದಲ್ಲಿರುವಂಥ ಎಲ್ಲ ರೀತಿಯ ಸಂಗತಿಗೊಂದ ಪರಿಪೂರ್ಣ ಬಿಡುಗಡೆಗೋಸ್ಕರ ಯೇಸು ಕ್ರಿಸ್ತನು ದರ ಎಳೆದು ಬಂದದ್ದು ನೋಡುತ್ತೇವೆ. ಆದರೆ ಆತನ ಒಂದು ಮರಣವು ಅದು ಘೋರವಾಗಿತ್ತು. ಅದೊಂದು ಘೋರವಾದಂಥ ಮರಣವು ಆತನು ಈ ಲೋಕದ ಪಾಪಕ್ಕೋಸ್ಕರ ಸತ್ತದ್ದು ನೋಡ್ತೇವೆ. ಪ್ರಿಯರೇ, ಅಂತ ಯೇಸುವನ್ನು ಇವತ್ತು ಆರಾಧನೆ ಮಾಡುವಂಥ ಭಾಗ್ಯ ನಮ್ಮ ಜೀವಿತದಲ್ಲಿ ಒದಗಿಸಿಕೊಂಡಿದೆ. ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಮಮತೆಯನ್ನು ಇಟ್ಟುಕೊಂಡು ಆತನ ಪ್ರೀತಿಯಿಂದ ನಮ್ಮನ್ನು ಆತನ ಸೇರಿಸಕ್ಕಾಗಿ ನಾವು ಆತನಿಗೆ ಕೃತಜ್ಞತೆ ಉಳ್ಳರಾಗಿದ್ದುಕೊಂಡು ನಾವು ಆತನಿಗೆ ಸ್ತೋತ್ರ ಸಲ್ಲಿಸಿ ಈ ಸಮಯದಲ್ಲಿ ನಾವು ಆರಾಧನೆಗೋಸ್ಕರ ಬಂದಿರ್ತೇವೆ. ನಾವು ವಾಕ್ಯದ ಮುಖಾಂತರ ಉತ್ತೇಜನಗೊಳ್ಳುವುದರೆ ನಾವು ಕೀರ್ತನೆ ಭಾಗದಲ್ಲಿ 66ನೇ ಪುಸ್ತಕದಲ್ಲಿ ನೋಡ್ತೇವೆ, ಸರ್ವ ಭೂ ನಿವಾಸಿಗಳೇ ದೇವರಿಗೆ ಜಯ ಧ್ವನಿ ಮಾಡಿರಿ, ಆತನ ನಾಮದ ಮಹತ್ತನ್ನು ಕೀರ್ತಿಸಿರಿ, ಆತನ ಪ್ರಭಾವವನ್ನು ವರ್ಣಿಸ್ತಾ ಕೊಂಡಾಡಿರಿ. ನೀವು ದೇವರಿಗೆ ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿದೆ, ನಿನ್ನ ಪರಾಕ್ರಮದ ಮಹತ್ತಿನ ದೆಸೆಯಿಂದ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುರಿ ಹೋಗುವರು. ಸರ್ವ ಭೂನಿವಾಸಿಗಳು ನಿನಗೆ ಎರಗಿ ಭಜಿಸ್ತಾ ನಿನ್ನ ನಾಮವನ್ನು ಕೀರ್ತಿಸರೆಂದು ಭಿನ್ನಯಿಸಿರಿ. ಬನ್ನಿರಿ, ದೇವರ ಕಾರ್ಯವನ್ನು ನೋಡಿರಿ, ಆತನ ಆಳಿಕೆ ನರಗಳಲ್ಲಿ ಭಯ ಹುಟ್ಟಿಸುವಂತಾಗಿದೆ. ಹೌದು ಪ್ರಿಯರೇ, ಸರ್ವ ಭೂನಿವಾಸಿಗಳೇ ದೇವರಿಗೆ ಜಯ ಧ್ವನಿ, ದೇವರಿಗೆ ಒಂದು ಜಯಘೋಷ ಮಾಡಬೇಕು. ನಾವು ನೋಡ್ತೇವೆ, ಯೆಹೋಶುವನು ಆ ಯೆರಿಕೋ ಕೋಟೆ ಬೀಳ್ಬೇಕಾದ್ರೆ 6 ದಿವಸಗಳು ಪ್ರತಿನಿತ್ಯ ಹೋಗ್ತಾ ಬರ್ತಾ ಇದ್ದನು. ಆದರೆ 7ನೇ ದಿನ ಈಗ ಆರ್ಭಟಿಸಿರಿ, ಜಯಘೋಷ ಮಾಡಿರಿ. ಯಾವಾಗ ಅವರು ಜಯಘೋಷ ಮಾಡಿದ್ರು ಆಗ ಯೆರಿಕೋ ಕೋಟೆ ಡಮ್ ಅಂತ ಬಿದ್ದದ್ದು ನೋಡ್ತೀವಿ. ಯಾವಾಗ ನಾವು ದೇವರ ಹೆಸರಿನಲ್ಲಿ ಕೊಂಡಾಡ್ತೇವೆ, ಯಾವಾಗ ದೇವರ ಹೆಸರನ್ನು ನಾವು ಎತ್ತಿ ಜಯದಲ್ಲಿ ನಡೆಯುತ್ತೇವೆ, ಆಗ ಎಲ್ಲ ರೀತಿಯ ಯಾವುದೇ ಕೋಟೆ ಕೊತ್ತಗಳಿರ್ಬೋದು, ಯಾವುದೇ ಸೈತಾನನ ಸಂಗತಿಗಳಿರ್ಬೋದು, ಯಾವುದೇ ರೀತಿಯ ಮೋಸದ ಸಂಗತಿಗಳಿರ್ಬೋದು, ಅದು ದಳಲ್ಲೆಂಬುದು ಬೀಳ್ತದೆ. ಅದೇ ದೇವರ ವಾಕ್ಯ ಹೇಳ್ತದೆ, ಆತನ ಪ್ರಭಾವವನ್ನು ವರ್ಣಿಸ್ತಾ ಆತನು ಏನಾಗಿದ್ದಾನೆ, ಸಮುದ್ರ ಇಬ್ಬಾಗ ಮಾಡಿದ ದೇವರು ನಮ್ಮ ದೇವರಾಗಿದ್ದಾನೆ. ಅದು ಸಹ ಎಷ್ಟು 40 ಲಕ್ಷ ಜನರು ನಡೆಯುವಂತ ಒಂದು ಸಮುದ್ರದ ಮಾರ್ಗದನ್ನು ಒಂದು ದಿನ ನೋಡ್ತೇವೆ. ಈ ಒಂದು ಸಮುದ್ರವನ್ನು ಇಬ್ಬಾಗ ಮಾಡಿಕೊಂಡು ಆ 40 ಲಕ್ಷ ಜನರನ್ನು ನಡೆಸಿದ ದೇವರು ನಮ್ಮ ದೇವರಾಗಿದ್ದಾನೆ. ನಾವು ನೋಡ್ತೇವೆ, ಅಲ್ಲಿ ಹೊರಡುವಾಗ 6 ಲಕ್ಷ ಜನ, ಅದರಲ್ಲಿ ಸೇರಿಕೊಂಡು ಬರುವಾಗ ನಾವು ನೋಡ್ತೇವೆ, ಇತಿಹಾಸ ಹೇಳ್ತದೆ ಅಲ್ಲಿ 10 ಲಕ್ಷ ಜನರು ದಾಟಿದ್ದಾರೆ ಎಂಬುದು ನೋಡ್ತೇವೆ. ನಮ್ಮ ದೇವರು ಭಯಂಕರ ದೇವರು, ಏನು ಆಗದಂತ ಕಾರ್ಯಗಳನ್ನು ದೇವರು ಸಾಧ್ಯ ಉಂಟು. ಯಾರು ಮನುಷ್ಯರಿಗೆ ಅದು ಈ ಲೋಕಕ್ಕೆ ಜನರಿಗೆ ಅಸಾಧ್ಯ ಆಗಿರ್ಬೋದು, ಆದ್ರೆ ದೇವರಿಗೆ ಎಲ್ಲವೂ ಸಾಧ್ಯ ಒಂದು ಕ್ಷಣ. ಅಂತ ದೇವರ ಪ್ರಭಾವವನ್ನು ನಾವು ವರ್ಣಿಸ್ತಾ ಕೊಂಡಾಡೋದಾದ್ರೆ ಆತನ ಕೃತ್ಯಗಳು ಅದು ಭಯಂಕರವಾಗಿದೆ. ಪ್ರತಿನಿತ್ಯವೂ ಆ ಒಂದು ಬಂಡೆಯಲ್ಲಿ ಆತನ ನೀರು ಕೊಡುವಂತ ದೇವರಾಗಿದ್ದಾನೆ. ನಾವು ನೋಡ್ತೇವೆ ಮೇಘಸ್ತಂಭ, ಅಗ್ನಿಸ್ತಂಭ. ನಾವು ನೋಡ್ತೇವೆ ಅವರ ಒಂದು ಪಾಳ್ಯದಲ್ಲಿ ಮೇಘಸ್ತಂಭವಾಗಿತ್ತು, ಅವರ ಪಾಳ್ಯಕ್ಕೆ ಒಂದು ಗುಡಾರವಾಗಿ ಅದು ಕಾಪಾಡ್ತಿದ್ದು ನೋಡ್ತೇವೆ. ನಾವು ನೋಡ್ತೇವೆ ಹಗಲಿನಲ್ಲಿ ಮೇಘಸ್ತಂಭ, ಇರುಳಿನಲ್ಲಿ ಅಗ್ನಿಸ್ತಂಭ, ನಡೆಸಲಿಕ್ಕೆ ಬೇಕಾದ ಬೆಳಕು, ಅವ್ರಿಗೆ ಯಾವುದು ಚಳಿ ಬರದಂತೆ, ಯಾವುದು ಬಾಧೆ ಬರದಂತೆ ದೇವರು ಕಾಪಾಡಿದಂತ ನೋಡಿದ್ರೆ ಅದು ನಮ್ಮ ನರಗಳಲ್ಲಿ ಭಯ ಹುಟ್ಟಿಸೋದಾಗಿದೆ. ಜಕ್ಕಯ್ಯನ ಮನೆಗೆ ಯೇಸು ಕ್ರಿಸ್ತನು ಬಂದ ತಕ್ಷಣ ಜಕ್ಕಯ್ಯನ ಮನೆಯಲ್ಲಿ ಒಂದು ಪರಿವರ್ತನೆ. ಪ್ರಿಯರೇ, ಈ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಆತನನ್ನು ಒಪ್ಪಿಸಿಕೊಡೋಣ. ಆತನ ಪ್ರಸನ್ನತೆ, ಆತನ ಮಹಿಮೆಯನ್ನು ನಾವು ಈ ಸಮಯದಲ್ಲಿ ಕಾಣಲ್ಪಡಬೇಕಾದ್ರೆ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಹೃದಯವನ್ನು ಆತನ ಸನ್ನಿಧಿಗೆ ಬಿಚ್ಚುವ. ನಾವು ಪ್ರಾರ್ಥನೆ ಪೂರ್ವಕವಾಗಿ ನಾವು ಆರಾಧನೆಗೆ ಹೋಗುವ. ಸ್ವರ್ಗ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯ ಹೇಳ್ತದೆ, ಸರ್ವ ಭೂ ನಿವಾಸಿಗಳಿಗೆ ಯೆಹೋವನಿಗೆ ಜಯಧ್ವನಿ ಮಾಡಿರಿ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವಿರಿ, ಆರಾಧಿಸೋಣ. ಆತನ ಅದ್ಭುತಗಳನ್ನು ವರ್ಣಿಸುತ್ತಾ ಆತನ ಮಹಿಮೆಯನ್ನು ಪ್ರಚುರಪಡಿಸುವ. ದೇವ, ಈ ವಾಕ್ಯದ ಮೇರೆಗೆ ಸ್ವಾಮಿ, ನೀನೊಬ್ಬನೇ ಸರ್ವ ಸೃಷ್ಟಿಯ ಕರ್ತನು, ನೀನೊಬ್ಬನೇ ಸರ್ವನುಂಟು ಮಾಡಿ ದೇವರಾಗಿದ್ದಿ. ನಿನ್ನನ್ನು ಆರಾಧನೆ ಮಾಡುತ್ತಾ ಕರ್ತನಪ್ಪ, ನೀನು ನಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ದೇವ, ಈ ಆರಾಧನೆ ನೋಡುವಂಥ ಒಂದು ಕುಟುಂಬಗಳ ಜೀವಿತದಲ್ಲಿ ವ್ಯತ್ಯಾಸಗಳು ಕಾಣಲ್ಪಡಲಿ, ಒಂದು ಬದಲಾವಣೆಗಳು ಕಾಣಲ್ಪಡಲಿ ಸ್ವಾಮಿ. ದೇವ, ನಿನ್ನನ್ನು ಮಾತ್ರ ನೋಡುವಂಥ ಮಕ್ಕಳನ್ನಾಗಿ ನೀನು ಮಾರ್ಪಡಿಸು ಪವಿತ್ರಾತ್ಮನೇ. ದೇವ, ಈ ಆರಾಧನೆಯು ಅನೇಕರ ಜೀವಿತದಲ್ಲಿ ಬಿಡುಗಡೆಗಳು ಕಾಣಲ್ಪಡೋ ರೀತಿಯಲ್ಲಿ ಕಾರ್ಯ ಮಾಡು ಪವಿತ್ರಾತ್ಮನೇ. ಪ್ರಾರಂಭದ ಕಡತನಕ್ಕೆಲ್ಲ ಯೇಸುವೆ ನಿಮ್ಮ ಮಾತರೊಟ್ಟಿಗೆ ಒಪ್ಪಿಸಿಕೊಡ್ತೇವೆ. ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುವಂತಂದೆ, ಆಮೆನ್.
ಪ್ರೈಸ್ ದಿ ಲಾರ್ಡ್. ನಾವು ಈ ಸಮಯದಲ್ಲಿ ಆತನ ಆರಾಧನೆ ಮಾಡಲಿಕ್ಕೆ ಬಂದಿದ್ದೇವೆ. ನಾವು ಸಂತೋಷವುಳ್ಳವರಾಗಿ ನಾವು ಕುಣಿಯುತ್ತಾ ನಾವು ಹೇಳುವ, ಜೀವದಿಂದ ಎದ್ದೇಸುವೆ ನಾ ನಿನಗಾಗಿ, ನೀನೊಬ್ಬನೇ ದೇವರು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ಒಡೆಯನೆಂಬುದು ಆತ ನಮ್ಮನ್ನು ಕೊಂಡಾಡೋಣ. ಆತ ನಮ್ಮನ್ನು ಪ್ರತಿನಿತ್ಯವೂ ಎತ್ತಿ ಎತ್ತಿ ಮುನ್ನಡೆಸುವ ದೇವರಾಗಿದ್ದಾನೆ. ಎಲ್ಲರೂ ಕೈಗಳನ್ನು ತಟ್ಟಿಕೊಳ್ಳುತ್ತಾ ಆತ ನಮ್ಮನ್ನು ಈ ಸಮಯದಲ್ಲಿ ಘನಪಡಿಸೋಣ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ಯೇಸುವೆ ನಾ ಬಾಳುವೆ ನಿನಗಾಗಿಯೇ, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ಜೀವನಿದೆ ಯೇಸುವೆ ನಾ ಬಾಳುವೆ ನಿನಗಾಗಿಯೇ, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ಹಾಲೆಲೂಯಾ, 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 ಹಾಲೆಲೂಯಾ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಜೀವ ನೀಡಿದ, ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಜೀವ ನೀಡಿದ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ, ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ಹಾಲೆಲೂಯಾ, 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 ಹಾಲೆಲೂಯಾ. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು, ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಅಮ್ಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು, ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ಹಾಲೆಲೂಯಾ, 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 ಹಾಲೆಲೂಯಾ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಜೀವ ನೀಡಿದೆ, ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಜೀವ ನೀಡಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ, ಮರಣದ ಬಾಗಿಲಿಂದ
ಯೇಸು ನನ್ನನ್ನು ತಪ್ಪಿಸಿದ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ಹಾಲೆಲೂಯಾ 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 ಹಾಲೆಲೂಯಾ. ಜೀಸಸ್ ಲಾರ್ಡ್, ಕರ್ತನಪ್ಪ ನಿನಗೊಬ್ಬನಿನ ಆರಾಧಿಸ್ತೇವೆ ಸ್ವಾಮಿ. ಜೀವದಿಂದ ಎದ್ದಾತನು ಸ್ವಾಮಿ, ಇಡೀ ಮರಣದ ಪಾಪಗಳನ್ನು, ಇಡೀ ಮರಣದ ಶಾಪಗಳನ್ನು ಸ್ವಾಮಿ ದೇವ ನೀನು ಹೊತ್ತುಕೊಂಡಿದ್ದಿ. ನಿನ್ನ ಆ ಒಂದು ಮರಣದಲ್ಲಿ ಸ್ವಾಮಿ ಎಲ್ಲ ಶಾಪ ಪಾಪಗಳನ್ನು ನಿವಾರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದಂಥ ದೇವರೇ, ನಿನಗೊಬ್ಬನ ಆರಾಧಿಸ್ತೇವೆ ಸ್ವಾಮಿ. ನಿನ್ನ ಮರಣದಿಂದಲೇ ಸ್ವಾಮಿ ದೇವ ಇಡೀ ಒಂದು ಲೋಕಕ್ಕೆ ಒಂದು ರಕ್ಷಣೆ ಉಂಟಾಯಿತು, ಇಡೀ ಮನುಷ್ಯ ಕುಲಕ್ಕೆ ಒಂದು ರಕ್ಷಣೆ ಉಂಟಾದದ್ದು ನೋಡ್ತೇವೆ ಸ್ವಾಮಿ. ಪ್ರತಿಯೊಬ್ಬರು ದೇವ ಪರಲೋಕಕ್ಕೆ ಬಾಧ್ಯಸ್ಥರಾಗಬೇಕೆಂಬುದು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೋಸ್ಕರ ದೇವ ಆ ಒಂದು ಸಮರ್ಪಣೆ ಯಜ್ಞ ದೇವ ಕರ್ತನಪ್ಪ ಪರಿಪೂರ್ಣವಾಗಿ ತಗ್ಗಿಸಿಕೊಂಡು ಆ ಶಿಲುಬೆಯ ಮರಣವನ್ನು ನೀನು ಹೊಂದಿದ್ದಿ ಸ್ವಾಮಿ. ದೇವ ನಿನ್ನ ಕೃಪೆ, ನಿನ್ನ ಪ್ರೀತಿಯು ಅದು ಶ್ರೇಷ್ಠತೆಯನ್ನು ಗಮನಿಸ್ತದೆ ಸ್ವಾಮಿ. ಎಷ್ಟೊಂದು ಪ್ರೀತಿ ಮಾಡೋ ದೇವರು ನೀನಾಗಿದ್ದಿ ಸ್ವಾಮಿ. ದೇವ ನಾವು ಹೇಳ್ತೇವೆ, ಎಲಿಷಡ ದೇವರೇ, ನಿನಗೆ ಅಸಾಧ್ಯ ಎನ್ನುವುದೇ ಇಲ್ಲ. ಯಾವುದೇ ರೀತಿಯ ಕೆಂಪು ಸಮುದ್ರಗಳಿಗಿರ್ಬೋದು, ಯಾವುದೇ ರೀತಿಯ ಫರೋನ ಸೇನೆಗಳಿರ್ಬೋದು ಸ್ವಾಮಿ ದೇವ, ಅದನ್ನು ಇಬ್ಬಾಗ ಮಾಡಿ ಆ ಫರೋನ ಸೈನ್ಯವನ್ನು ಚೂರು ಮಾಡಿ ನಾಶ ಮಾಡೋದು ದೇವರು ಅದು ನೀನಾಗಿದ್ದಿ ಸ್ವಾಮಿ. ಅದಕ್ಕೋಸ್ಕರ ನಾವು ಮನುಷ್ಯಮದಲ್ಲಿ ಕೊಂಡಾಡ್ತೇವೆ ಸ್ವಾಮಿ. ಎಲಿಷಡಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲಿಷಡಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ನೀ ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನಾಜ್ಞೆಗೆ ಎಲ್ಲವೂ ನಡೆಯುತ್ತೆ. ನೀ ನುಡಿದರೆ ಎಲ್ಲವೂ ಆಗುತ್ತೆ, ನಿನ್ನಾಜ್ಞೆಗೆ ಎಲ್ಲವೂ ನಡೆಯುತ್ತೆ. ಎಲ್ ಶಡಾಯ್ ಎಲ್ ಶಡಾಯ್, ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್ ಎಲ್ ಶಡಾಯ್, ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್ ಎಲ್ ಶಡಾಯ್, ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓ ಎಲ್ ಶಡಾಯ್ ಎಲ್ ಶಡಾಯ್, ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಫರೋನ ಸೇನೆ ಬೀಳ್ವುದು ನಿನ್ನಯ ನಾಮಕ್ಕೆ, ಫರೋನ ಸೇನೆ ಬೀಳ್ವುದು ನಿನ್ನಯ ನಾಮಕ್ಕೆ. ಕೆಂಪು ಸಮುದ್ರವು ಭಾಗವಾಗುವುದು ನಿನ್ನಯ ಶಕ್ತಿಗೆ, ಕೆಂಪು ಸಮುದ್ರವು ಭಾಗವಾಗುವುದು ನಿನ್ನಯ ಶಕ್ತಿ. ಎಲ್ ಶಡಾಯ್ ಎಲ್ ಶಡಾಯ್ ಎಲ್ ಶಡಾಯ್, ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್ ಎಲ್ ಶಡಾಯ್, ನಿನಗ ಸಾಧ್ಯವಾದದ್ದು
ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಅದ್ಭುತ ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ, ಅದ್ಭುತ ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ. ಅಡ್ಡಿ ತಡೆಗಳು ನೀಗೆ ಹೋಗುವುದು ನಿನ್ನಯ ಶಕ್ತಿಗೆ, ಅಡ್ಡಿ ತಡೆಗಳು ನೀಗೆ ಹೋಗುವುದು ನಿನ್ನಯ ಶಕ್ತಿ. ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ಅಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ರೋಗ ವ್ಯಾಧಿ ನೀಗುವುದು ನಿನ್ನಯ ನಾಮಕ್ಕೆ, ರೋಗ ವ್ಯಾಧಿ ನೀಗುವುದು ನಿನ್ನಯ ನಾಮಕ್ಕೆ. ಅಂಧಕಾರ ಸಾರ ಪಾಳಿ ಕಳ್ಸಿ ಬೀಳುವುದು ನಿನ್ನಯ ಶಕ್ತಿಗೆ, ಅಂಧಕಾರ ಸಾರ ಪಾಳಿ ಕಳ್ಸಿ ಬೀಳುವುದು ನಿನ್ನಯ ಶಕ್ತಿ. ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಅದ್ಭುತ ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ, ಅದ್ಭುತ ಕಾರ್ಯ ನಡೆಯುವುದು ನಿನ್ನಯ ನಾಮಕ್ಕೆ. ಅಡ್ಡಿ ತಡೆಗಳು ನೀಗೆ ಹೋಗೋದು ನಿನ್ನಯ ಶಕ್ತಿಗೆ, ಅಡ್ಡಿ ತಡೆಗಳು ನೀಗೆ ಹೋಗೋದು ನಿನ್ನಯ ಶಕ್ತಿಗೆ. ಎಲ್ ಶಡಾಯ್ ನಿನಗ ಸಾಧ್ಯವಾದದ್ದು ಒಂದು ಇಲ್ಲ. ಓಹೋ 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 ಎಲ್ ಶಡಾಯ್ ಈಗ ಅಸಾಧ್ಯವೆನ್ನುವುದಿಲ್ಲ ಸ್ವಾಮಿ. ದೇವ ಎಲ್ಲವೂ ಸಾಧ್ಯ ಮಾಡುವ ದೇವರು ಸ್ವಾಮಿ. ಎಲ್ಲ ಕೆಂಪು ಸಮುದ್ರದ ಇಬ್ಬಾಗ ಮಾಡಿ ದೇವರು, ದೇವ ಮರಣ ಸೇನೆ ನಾಶ ಮಾಡಿದ ದೇವರು ನೀನೊಬ್ಬನೇ, ಮಹಿಮೆಗೆ ಉಳ್ಳ ದೇವರು ನೀನೊಬ್ಬನೇ, ಪರಿಶುದ್ಧಳ ದೇವರು ನೀನೊಬ್ಬನೇ ಸ್ವಾಮಿ. ಆತ್ಮದಲ್ಲಿ ಮಾಡೋ ದೇವರು ದೇವ, ಎಲ್ಲ ರೀತಿಯ ರೋಗ ವ್ಯಾಧಿಗಳನ್ನು ನಾಶ ಮಾಡಿದ ದೇವರು. ಮಹಿಮೆ 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 ಮಹಿಮೆಯಿಂದ ದೇವ
ತುಂಬಿಸುವಂತ ದೇವರು ನೀನಾಗಿದೆ ಕರ್ತನಪ್ಪ. ಓ ಗ್ಲೋರಿ 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 ಗ್ಲೋರಿ. ನಿನ್ನ ಮಹಿಮೆಯಿಂದ ನಡೆಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಎಲ್ಲ ರೀತಿಯ ಯಾವುದೇ ವ್ಯಾಧಿಗಳಿರ್ಬೋದು, ಯಾವುದೇ ಸರಪಣಿಗಳಿರ್ಬೋದು, ಯಾವುದೇ ಸೈತನ ಕಟ್ಟಲ್ಪಟ್ಟಂತ ಬಂಧನಗಳಿರ್ಬೋದು, ಆದರೆ ಯೇಸುವಿನ ನಾಮದಲ್ಲಿ ಅದು ಮುರಿಯಲ್ಪಡೋದು, ಯೇಸುವಿನ ನಾಮದಲ್ಲಿ ಅದು ಬಿಡುಗಡೆ ಹೊಂದುದು, ಯೇಸುವಿನ ನಾಮದಲ್ಲಿ ಎಲ್ಲ ಸೈತನ ಕೋಟೆ ಕೊತ್ತಲುಗಳದು ಅದು ನಾಶವಾಗುವುದು ಸ್ವಾಮಿ. ಯಾಕಂದ್ರೆ ಅದ್ಭುತ ಮಹತ್ಕಾರಗಳು ಮಾಡೋದು ದೇವರು. ನೀನದಕ್ಕಾಗಿ ನಾವು ಸ್ತೋತ್ರಲಿದ್ದೇವೆ ಸ್ವಾಮಿ. ದೇವ ನಿನಗೆ ಮಹಿಮೆ, ನಿನಗೊಬ್ಬನಿಗೆ ಮಹಿಮೆ, ಕರ್ತ ನಿನಗೆ ಮಹಿಮೆ, ಯೇಸುವೇ ನಿನಗೆ ಮಹಿಮೆ, ನಿನಗೊಬ್ಬನಿಗೆ ಗ್ಲೋರಿ, ನಿನಗೊಬ್ಬನಿಗೆ ಸ್ತೋತ್ರಲಿದ್ದೇವೆ ಸ್ವಾಮಿ. ಸಾಧ್ಯವಾದದ್ದು ಒಂದು ಇಲ್ಲ. ನಿನಗೆ ಅಸಾಧ್ಯವೆನ್ನುವುದಿಲ್ಲ. ಯಾವುದು ಸ್ವಾಮಿ ಮನುಷ್ಯರಿಗೆ ಅಸಾಧ್ಯ, ಈ ಲೋಕಕ್ಕೆ, ಈ ಒಂದು ವೈಜ್ಞಾನಿಕ ಪ್ರಪಂಚಕ್ಕೆ ಅಸಾಧ್ಯವಾಗಿರ್ಬೋದು, ಆದರೆ ಯೇಸುವೆ ನಿನ್ನು ಒಂದು ಕ್ಷಣ ಸ್ವಾಮಿ ಅದ್ಭುತ ಮಾಡೋ ದೇವರ ಸ್ವಾಮಿ. ನಮ್ಮ ಪ್ರತಿಯೊಂದು ಸ್ಥಾನಮಾನಗಳನ್ನು ಕಿರೀಟಗಳನ್ನು ಬೆಚ್ಚಿಕೊಂಡು ಅಡ್ಡ ಬಿದ್ದು ನಾವು ಹೇಳುತ್ತೇವೆ ನೀನೊಬ್ಬನೇ ಪರಿಶುದ್ಧನೆಂಬುದು ಈ ಸಮಯದಲ್ಲಿ ನಿನ್ನ ನಾಮವನ್ನು ನಾವು ಕೊಂಡಾಡ್ತೇವೆ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ವಾಸ ಮಾಡುವ ದೇವಾನಿ ಪರಿಶುದ್ಧನು, ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾನಿ ಪರಿಶುದ್ಧನು. ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾನಿ ಪರಿಶುದ್ಧನು, ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾನಿ ಪರಿಶುದ್ಧನು. ನನ್ನ ಕಿರೀಟ ಬೆಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡಬಿದ್ದು ಹೇಳುವೆ ನೀ ಪರಿಶುದ್ಧನೆಂದು. ನನ್ನ ಕಿರೀಟ ಬೆಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡಬಿದ್ದು ಹೇಳುವೆ ನೀನೇ ಪರಿಶುದ್ಧನೆಂದು. ಪರಿಶುದ್ಧನು ನೀನೇ, ಪರಿಶುದ್ಧನು, ಪರಿಶುದ್ಧನು ನೀನೇ, ಪರಿಶುದ್ಧನು, ಪರಿಶುದ್ಧನು ನೀನೇ, ಪರಿಶುದ್ಧನು, ಪರಿಶುದ್ಧನು ನೀನೇ, ಪರಿಶುದ್ಧನು. ಯಜ್ಞದ ಕುರಿ ಮರಿ ಆದವನೇ, ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ, ಯಜ್ಞದ ಕುರಿ ಮರಿ ಆದವನೇ, ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ. ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಯಾಜಕನೇ, ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಯಾಜಕನೇ. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೇ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೇ ಪರಿಶುದ್ಧನೆಂದು.
ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ಹೌದು ಕರ್ತನೆಪ್ಪ, ನಾವೆಲ್ಲವನ್ನು ಬಿಚ್ಚಿ ನಮ್ಮ ಸ್ಥಾನಮಾನಗಳು ಸ್ವಾಮಿ, ನಮ್ಮೆಲ್ಲ ಗೌರವಗಳನ್ನು ನಾವು ಬಿಚ್ಚಿಕೊಂಡು ಯೇಸುವೆ ನಿನಗೆ ಸಾಷ್ಟಾಂಗವಿರುತ್ತೇವೆ ಸ್ವಾಮಿ. ಯಾಕಂದ್ರೆ ಒಬ್ಬನೇ ಪರಿಶುದ್ಧನು, ಯಜ್ಞದ ಕುರಿಯಾತನು, ಯುಗ ಯುಗಾಂತರಗಳಲ್ಲಿ ವಾಸಿಸುವಂತ ದೇವರು ನೀನಾಗಿದ್ದೀಯ ಕರ್ತನೆಪ್ಪ. ನಾವು ತಲೆಬಾಗಿಕೊಳ್ಳುತ್ತೇವೆ ಸ್ವಾಮಿ, ನಾವು ಶಿವನಿಂದ ಪಾಸಕ್ಕೆ ಒಪ್ಪಿಸಿಕೊಳ್ತೇವೆ ಸ್ವಾಮಿ. ನಮ್ಮನ್ನೆಲ್ಲ ಪರಿಪೂರ್ಣವಾಗಿ ನಮ್ಮನ್ನು ಮೇಲವನ್ನಾಗಿ ಮಾಡುವ ದೇವರು ನೀನಾಗಿದ್ದೀ ಸ್ವಾಮಿ. ಯಾಕಂದ್ರೆ ಯಜ್ಞದ ಕುರಿಯಾದ ರಕ್ತ, ನಿನ್ನ ಪರಿಶುದ್ಧ ರಕ್ತ ಸ್ವಾಮಿ, ನಿನ್ನ ಪರಿಶುದ್ಧ ರಕ್ತದ ಮುಖಾಂತರ ನಮ್ಮನ್ನು ನೀನು ಕ್ರಾಯಕ್ಕೆ ತೆಗೆದುಕೊಂಡಿದ್ದೀ ಸ್ವಾಮಿ. ನೀನೊಬ್ಬನೇ ಪರಿಶುದ್ಧನು, ಕೆರಾಬ್ಯರು ಸರಾಬ್ಯರು ದಿನನಿತ್ಯ ಸ್ತುತಿಸುವಂತ ರಾಜಾದಿ ರಾಜ ನೀನಾಗಿದೆ ಸ್ವಾಮಿ. ದೇವ ಯಾರಲ್ಲಿ ಸ್ವಾಮಿ, ಯಾರಿಗೆ ಮೊರೆಯಿಡುತ್ತಾರೆ ಸ್ವಾಮಿ, ಯಾರಿಗೆ ಕೂಗಿಕೊಳ್ಳುತ್ತಾರೆ ಸ್ವಾಮಿ, ಅವರ ಕುಟುಂಬದಲ್ಲಿ ಕಾರ್ಯ ಮಾಡುವ ದೇವರಾಗಿದೆ ಸ್ವಾಮಿ. ದೇವ ಯೇಸುವೆ ಯೇಸುವೆ ಎಂದು ಕರೆದರೆ ಸಾಕು, ಅವನ ಜೀವಿತದಲ್ಲಿ ಬದಲಾವಣೆಗಳು. ಯೇಸುವನ್ನು ದೇವೌದು ಕರೆದರೆ ಸಾಕು, ಅವರ ಕುಟುಂಬದಲ್ಲಿ ಬದಲಾವಣೆ. ಚಕ್ಕಯನ್ನು ಯೇಸುವನ್ನು ಕರೆದನು, ಯೇಸುವನ್ನು ನೋಡಿದನು, ಅವನ ಕುಟುಂಬ ರಕ್ಷಿಸಲ್ಪಟ್ಟದ್ದು ನೋಡ್ತೇವೆ. ಬಾರ್ಸಲೋಮನ ಯೇಸುವನ್ನು ಕರೆದನು, ಅವನಿಗೆ ಕಣ್ಣುಗಳ ಬಂದು ನೋಡ್ತೇವೆ. 38 ವರ್ಷದ ರೋಗಿಯು, ಹೌದು ಯೇಸು ಎದ್ದೇಳುವಾಗ ಎಲ್ಲವನ್ನು ಹೊತ್ತುಕೊಂಡು ನಡೆದ ಅವನ ಜೀವಿತದ ಪರಿವರ್ತನೆಗಳನ್ನು ನೋಡ್ತೇವೆ. ಯೇಸುವಿನ ನಾಮದಲ್ಲಿ ಒಂದು ದೊಡ್ಡ ಮಹತ್ಕಾರ್ಯ, ಯೇಸುವಿನ ಹೆಸರಲ್ಲಿ ದೊಡ್ಡ ಒಂದು ಮಹಿಮೆ ತುಂಬಲ್ಪಡುವುದು. ಓ ಥ್ಯಾಂಕ್ ಯು ಗಾಡ್. ನಿನ್ನ ಮಹಿಮೆ ತುಂಬುವುದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ತುಂಬುವುದಕ್ಕಾಗಿ ಸ್ತೋತ್ರ, ನಿನ್ನ ಬಿಡುಗಡೆಗೊಳ್ಳುವುದಕ್ಕಾಗಿ ಸ್ತೋತ್ರ, ನೀನು ಅದ್ಭುತ ಮಾಡುವುದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಯಿಂದ ತುಂಬುವುದಕ್ಕಾಗಿ ಸ್ತೋತ್ರ ನಿಂತವೆ ಸ್ವಾಮಿ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಗ್ಲೋರಿ 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 ಗ್ಲೋರಿ. ನಿನ್ನ ಮಹಿಮೆ ಮಹಿಮೆ ಮಹಿಮೆಯಿಂದ ತುಂಬುವುದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಘನತೆ, ನಿನಗೆ ಸ್ತೋತ್ರ. ನೀನೊಬ್ಬನೇ ಮಹಿಮೆಗೆ ಅರ್ಹನ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇನೆ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ದೇವರ ವಾಕ್ಯಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯಗಳು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯನ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿ ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 119 ಅದರ 162ರಿಂದ 165 ವಾಕ್ಯ ತನಕ. ಸಾಮ್ 119 ವರ್ಸ್ 162 165 ತನಕ. ಒಬ್ಬನು ತಾನು ಸಂಪಾದಿಸಿದ ದೊಡ್ಡ ಕೊಳ್ಳೆಯಲ್ಲಿ ಹೇಗೋ ಹಾಗೆ ನಾನು ನಿನ್ನ ನುಡಿಯಲ್ಲಿ ಆನಂದಿಸ್ತೇನೆ. ಮಿಥ್ಯವಾದುದನ್ನು ಹಗೆ ಮಾಡುತ್ತೇನೆ, ಅದು ನನಗೆ ಅಸಹ್ಯವಾಗಿದೆ. ನಿನ್ನ ಧರ್ಮಶಾಸ್ತ್ರ ನನಗೆ ಪ್ರಿಯವಾಗಿದೆ. ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂಥವರಿಗೆ ವಿಘ್ನಕರವಾದದ್ದು ಏನೂ ಇರುವುದಿಲ್ಲ. ಪ್ರಿಯರೇ, ದಾವೀದನು ಪ್ರಿಯರೇ ಆತನು ಹೇಳ್ತಾನೆ, ಒಬ್ಬ ನಿನ್ನ ತಾನು ಸಂಪಾದಿಸಿದ ದೊಡ್ಡ ಕೊಳ್ಳೆಯಲ್ಲಿ ಹೇಗೋ ಹಾಗೆ ನಿನ್ನ ನುಡಿಲಿ ಆನಂದಿಸ್ತೇನೆ. ಹಾಗಾದರೆ ಈ ವಾಕ್ಯದ ಪ್ರಕಾರ ಪ್ರಿಯರೇ, ಯಾವ ರೀತಿಯಲ್ಲಿ ದೇವರ ವಾಕ್ಯದಿಂದ ನೀವು ಆನಂದಿಸುವುದು, ಯಾವ ರೀತಿಯಲ್ಲಿ ದೇವರ ವಾಕ್ಯ ನಿಮ್ಮಲ್ಲಿ ಇದ್ದರೆ ನೀವು ಪಾಪ ಹಾಗೆ ಮಾಡಲಿಕ್ಕೆ ಸಾಧ್ಯ, ಯಾವ ರೀತಿಯಲ್ಲಿ ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವವರಿಗೆ ವಿಘ್ನಕರವಾದ ಏನು ಇರುವುದಿಲ್ಲ, ಯಾವ ರೀತಿಯಲ್ಲಿ ದೇವರ ವಾಕ್ಯ ಕೊಂಡವರಿಗೆ ಸಮಾಧಾನ ಸಿಗ್ತದೆ. ಈ 4 ಸಂಗತಿಗಳನ್ನು ಅತಿ ವಿವರ ನೋಡುವ ಈ ದೇವರ ವಾಕ್ಯದಲ್ಲಿ ಸಿಗುವಂಥ ಈ ಪ್ರಯೋಜನಗಳು, ದೇವರ ವಾಕ್ಯದಲ್ಲಿ ಸಿಗುವಂಥ ಸಂತೋಷ, ಸಮಾಧಾನ ಇದನ್ನು ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇದನ್ನು ಈಗ ನಾವು ಆಳವಾಗಿ ನೋಡಪ್ರೆ ಮೊದಲನೇ ಸಂಗತಿ ನೋಡ್ತೇವೆ, ದೇವರ ವಾಕ್ಯಗಳನ್ನು ಓದುವುದರಿಂದ
ಮತ್ತು ಧ್ಯಾನಿಸೋದ್ರಿಂದ ನಮ್ಮ ಆತ್ಮವು ಉಲ್ಲಾಸಿಸುತ್ತದೆ. ನಾವು ನೋಡ್ತೇವೆ ಕೀರ್ತನೆ 19 ಅದರಲ್ಲಿ 8ನೇ ವಾಕ್ಯ, ಯೆಹೋವನ ನಿಯಮಗಳು ನೀತಿ ಉಳ್ಳವುಗಳಾಗಿವೆ, ಮನಸ್ಸನ್ನು ಹರ್ಷಪಡಿಸ್ತವೆ. ಇವತ್ತು ನಿಮ್ಮ ಮನಸ್ಸು, ಈ ನಮ್ಮ ಮನಸ್ಸು ಪ್ರಿಯ ಯಾವಾಗಲೂ ಸಂತೋಷದಲ್ಲಿ ಇಡಬೇಕಾದರೆ ಅದಕ್ಕೆ ಟಾನಿಕ್ ಆಗದೆಯಾರ ವಾಕ್ಯ ಬರಲಿ. ದಾವಿದನೇ ಯೆಹೋವನ ನಿಯಮಗಳು ನೀತಿ ಉಳ್ಳವುಗಳಾಗಿವೆ, ಮನಸ್ಸನ್ನು ಹರ್ಷಪಡಿಸ್ತವೆ. ಪ್ರಿಯ ಎಷ್ಟು ನೀವು ಯಾರು ಓದುತ್ತೀರೋ, ಎಷ್ಟು ಧ್ಯಾನ ಮಾಡ್ತೀರೋ, ಆ ವಾಕ್ಯದ ಎಷ್ಟು ಜೀವ ಉಂಟು. ಆ ವಾಕ್ಯ ಪ್ರಿಯ ನಿಮ್ಮ ಮನಸ್ಸೆಲ್ಲ ದುಃಖವನ್ನು ಚಿಂತೆಯನ್ನು ತೆಗೆದುಬಿಟ್ಟು ನಿಮ್ಮ ಮನಸ್ಸಿಗೆ ಸಂತೋಷ ಕೊಡುತ್ತೆ ಎಂಬುದಾಗಿ ದಾವಿದನ ತನ್ನ ಅನುಭವದಿಂದ ಪಲೆ ಇಲ್ಲಿ ಹೇಳುತ್ತಾನೆ. ಪರೆ ಮತ್ತು ಇವನ ಆಜ್ಞೆ ಪವಿತ್ರವಾದುದು, ಕಣ್ಣುಗಳನ್ನು ಕಲೆಗೊಳಿಸ್ತದೆ. ಅದು ಇವತ್ತು ಪ್ರೇರೆ ಲೋಕದ ನಾನಾ ವಿಧದ ಕಷ್ಟ ಸಮಸ್ಯೆಗಳು ಚಿಂತೆಯಲ್ಲಿರುವಾಗ ಈ ಚಿಂತೆಯ ಮಧ್ಯದಲ್ಲಿ ನೀವು ಸಂತೋಷ ಪಡೆಯಬೇಕಾದ್ರೆ ಒಂದೇ ಸೀಕ್ರೆಟ್ ಆಗಿದೆ ಪ್ರೇರೆ, ನೀವು ಹಗಲು ರಾತ್ರಿ ದೇವರ ವಾಕ್ಯನ ಓದುವವರು ಆಗಬೇಕು, ದೇವರ ವಾಕ್ಯನ ಧ್ಯಾನಿಸುವವರಾಗಬೇಕು. ಎಷ್ಟು ವಾಕ್ಯ ನೀವು ಓದುತ್ತೀರೋ ಅಷ್ಟು ವಾಕ್ಯ ಪ್ರೇರೆ ನಿಮ್ಮ ಮನಸ್ಸೆಲ್ಲ ಚಿಂತೆಯನ್ನು, ಬೇಸರವನ್ನು, ನಿರಾಶೆಯನ್ನು, ಜಿಗಿಸುವನ್ನು ತೆಗೆದುಹಾಕ್ತದೆ. ಮತ್ತು ನಿಮಗೆ ಸಂತೋಷ, ಸಮಾಧಾನ, ನಿರೀಕ್ಷೆ, ನಂಬಿಕೆ ಅನ್ನೋದು ಉಂಟು ಮಾಡ್ತೇವೆ ಎಂಬುದಾಗಿ ದಾವಿದನು ತನ್ನ ಅನುಭವ ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಕೀರ್ತನೆ 119ನೇ ಕೀರ್ತನೆಯಲ್ಲಿ 111ನೇ ವಾಕ್ಯ, ನಿನ್ನ ಕಟ್ಟಳೆಗಳನ್ನು ನನ್ನ ನಿತ್ಯ ಸ್ವಾಸ್ಥ್ಯವನ್ನಾಗಿ ಆರಿಸಿಕೊಂಡಿದ್ದೇನೆ, ಅವು ನನ್ನ ಹೃದಯಕ್ಕೆ ಉಲ್ಲಾಸಕರವಾಗಿವೆ. ಪುನಃ ದಾವಿದನೇ ನಿನ್ನ ಕಟ್ಟಳೆ, ನಿನ್ನ ಆಜ್ಞೆಗಳನ್ನು ನಾನು ನಿತ್ಯ ಸ್ವಾಸ್ಥ್ಯವನ್ನು ಆರಿಸಿಕೊಂಡಿದ್ದೇನೆ, ಅವು ನನ್ನ ಹೃದಯಕ್ಕೆ ಉಲ್ಲಾಸಕರ. ಹಾಗೆ ದಾವಿದನು ಪ್ರಿಯ ಇಷ್ಟು ದೊಡ್ಡ ಅರಸನು, ಪ್ರಿಯ ಇಷ್ಟು ದೊಡ್ಡ ಶ್ರೀಮಂತ ವ್ಯಕ್ತಿ, ಅದು ಆತನು ದೇವರ ವಾಕ್ಯ ಓದುವುದರಲ್ಲಿ, ದೇವರ ವಾಕ್ಯ ಧ್ಯಾನ ಮಾಡಿದ್ರೆ ತನ್ನ ಸಮಯ ಕಳೆಯುತ್ತಿದ್ದನು. ಯಾಕೆಂದರೆ ಆತನಿಗೆ ಗೊತ್ತಿತ್ತು ದೇವರ ವಾಕ್ಯದಲ್ಲಿ ಸಿಗುತ್ತದೆ ಸಂತೋಷ, ದೇವರ ವಾಕ್ಯದಲ್ಲಿ ಸಿಗ್ತದೆ ಸಮಾಧಾನ. ಅದು ಇವತ್ತು ಅನೇಕರು ಈ ಸಂದ ನೋಡೋರು ಪ್ರಿಯ ನಿಮ್ಮ ಮನೆ ಅನೇಕ ಚಿಂತೆಗಳು, ಅನೇಕ ದುಃಖಗಳು, ಅನೇಕರು ಕೆಲವು ಮನಸ್ಸಲ್ಲಿ ಬೇಸರದಲ್ಲಿ ತುಂಬಿಕೊಂಡಿದ್ದೀರಿ, ಅನೇಕರ ಮನಸ್ಸಿನ ನಿರಾಶೆಗಳು ತುಂಬಲ್ಪಟ್ಟಿದೆ, ಅನೇಕರು ಮನಸ್ಸು ಕುಂದಿ ಹೋಗಿದ್ದಾರೆ. ಇಂಥ ನಿಮ್ಮ ಮನಸ್ಸು ಪ್ರಿಯ ಸಂತೋಷ ಪಡಬೇಕಾ, ನೀವು ಒಂದು ಅಭ್ಯಾಸ ಮಾಡಬೇಕು. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಸಿಕ್ಕ ಸಮಯ ದೇವರ ವಾಕ್ಯವನ್ನು ಓದಬೇಕು ಪ್ರಿಯ, ವಾಕ್ಯನ ಧ್ಯಾನ ಮಾಡಬೇಕು ಪ್ರಿಯ. ಆಗ ಎಷ್ಟು ವಾಕ್ಯ ಧ್ಯಾನ ಮಾಡೋದು, ಈ ವಾಕ್ಯದಲ್ಲಿ ಜೀವ ಉಂಟು. ಆ ವಾಕ್ಯ ಪ್ರಿಯರೇ ನಿಮ್ಮ ಮೇಲೆ ಚಿಂತೆ, ಬೇಸರ, ನಿರಾಶೆ ತೆಗೆದುಬಿಟ್ಟು ನಿಮಗೆ ಸಂತೋಷ, ಜೀವವನ್ನು, ನಂಬಿಕೆಯನ್ನು ತುಂಬಲ್ಪಡುತ್ತೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರಿಯರೇ, ಯೆರೆಮೀಯನ ಪ್ರವಾದನೆ ಪುಸ್ತಕ 15ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಜೆರೆಮಿಯ ಚಾಪ್ಟರ್ 15:16, ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವು, ಹೃದಯ ಆನಂದವೂ ಆದವು. ಪ್ರಿಯರೇ ಇಲ್ಲಿ ಯೆರೆಮೀಯನು ಸಹ ಹೇಳ್ತಾನೆ ಪ್ರಿಯ, ನೀವು ಈ ಟಿ ವಿ ಮಾಧ್ಯಮ ಕೇಳುವ ಈ ವಾಕ್ಯಗಳನ್ನು ನೀವು ಸ್ವೀಕಾರ ಮಾಡಬೇಕು. ಇದು ನಿಮ್ಮ ಆತ್ಮಿಕ ಆಹಾರವಾಗಿ ತೆಗೆದುಕೊಳ್ಳುವುದಾದರೆ ಪ್ರಿಯ, ಆ ವಾಕ್ಯವು ನಿಮಗೆ ಮನಸ್ಸಿಗೆ ಸಂತೋಷ, ಸಮಾಧಾನ, ಆನಂದವನ್ನು ಕೊಡುತ್ತದೆ ಎಂಬುದಾಗಿ ಯೆರೆಮೀಯ ತನ್ನ ಅನುಭವದಲ್ಲಿದ್ದಾಗಿದೆ. ಪ್ರಿಯ ಇವತ್ತು ಪ್ರಿಯರೇ ನೀವು ಅನೇಕರು ಈ ಸಂದೇಶ ನೋಡುವರಾಗಿದ್ದೀರಿ, ಅನೇಕರ ಮನಸ್ಸು ಚಿಂತೆ, ಬೇಸರ, ನಿರಾಶೆ ತುಂಬಲ್ಪಟ್ಟು ಈ ವಾಕ್ಯವನ್ನು ಗಮನೊಟ್ಟು ಕೇಳಿರಿ ಪ್ರಿಯ. ಈ ವಾಕ್ಯ ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿರಿ, ಈ ವಾಕ್ಯ ಪುನಃ ಧ್ಯಾನ ಮಾಡಿರಿ. ಇಲ್ಲ ಯೆರೆಮೀಯ ಯಾವಾಗ ಈ ವಾಕ್ಯವನ್ನು ಆಹಾರವಾಗಿ ತೆಗೆದುಕೊಳ್ತೀರೋ, ಅಂಗೀಕಾರ ಮಾಡಿದ ಈ ವಾಕ್ಯವು ನಿಮ್ಮ ಮನಸ್ಸಿಗೆ ಸಂತೋಷ, ಉಲ್ಲಾಸವನ್ನು ಕೊಡ್ತದೆ ಎಂಬುದಾಗಿ ಯೆರೆಮೀಯನು ಹೇಳ್ತಾನೆ. ಅದೇ ರೀತಿ ನಾವು ಹೊಸ ಬಿಡಿ ಕೆಲಸ ನೋಡ್ತೀವಿ. ದೇವರ ವಾಕ್ಯದಲ್ಲಿ ಎಷ್ಟು ನೀವು ಓದುತ್ತೀರೋ ಆ ದೇವರ ವಾಕ್ಯ ನಿಮ್ಮ ಮನಸ್ಸು ಸಂತೋಷ ಕೊಡ್ತೇವೆ. ಹೊಸ ಬಿಡಿ ಕೆಲಸ ನಾವು ಯೋಹನನ ಬರೆದ ಪತ್ರಿಕೆ 1ನೇ ಯೋಹನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 1ರಿಂದ 4ನೇ ವಾಕ್ಯ ತನಕ. ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 1:1-4. ನಾನು ನಿಮಗೆ ಪ್ರಸಿದ್ಧಿಪಡಿಸುವ ಜೀವ ವಾಕ್ಯವು ಆದಿಯಿಂದ ಇದ್ದದ್ದು. ಪ್ರಿಯಲಿ ಯೋಹನನು ಪ್ರಿಯ ಸುವಾರ್ತೆ ಬರೆದವನು, ಅದೇ ಇವನಲ್ಲಿ ಪತ್ರಿಕೆ ಬರುತ್ತಾನೆ. ಆತನೇ ನಾನು ನಿಮಗೆ ಪ್ರಸಿದ್ಧಿಪಡಿಸುವ ವಾಕ್ಯವು ಜೀವ. ಪ್ರಿಯ ವಾಕ್ಯದಲ್ಲಿ ಜೀವ ಉಂಟು ಪ್ರಿಯರೇ. ಮತ್ತು ನಾವು ಅದನ್ನು ಕಿವಿಯಲ್ಲಿ ಕೇಳಿ, ಕಣ್ಣರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ಪೈ ಯೋಹನನು ಪ್ರಿಯರೇ ಆ ಸುವಾರ್ತೆ ಆತನು ಆ ಯೇಸು ಕ್ರಿಸ್ತನ ಒಟ್ಟಿಗೆ ಅವರು ಜೀವಿಸಿದರು, ಯೇಸು ಕ್ರಿಸ್ತನ ಸಂಗಡ ಅವರು ಇದ್ದರು, ಯೇಸು ಕ್ರಿಸ್ತನ ಅವರು ನೋಡಿದವರು, ಮುಟ್ಟಿದವರು ಎಂಬುದಾಗಿ ಅವರು ತನ್ನ ಸ್ವತಃ ಯೇಸು ಕ್ರಿಸ್ತನ ನೋಡಿ ಆತನ ಒಟ್ಟಿಗೆ ಇದ್ದ ಯೋಹನನು ಆತನು ಈ ವಾಕ್ಯವು ಜೀವ ಕೊಡುವ ವಾಕ್ಯ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಆನಂತರ ನೋಡ್ತೇವೆ ಆ ಜೀವ ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದ ಆ ನಿತ್ಯ ಜೀವನ ಕೊಂಡು ಅದನ್ನು ಕುರಿತು ಸಾಕ್ಷಿಯಲ್ಲಿ ಅದು ನಿಮಗೆ ಪ್ರಸಿದ್ಧಿ ಪಡಿಸುತ್ತೇವೆ. ಇಲ್ಲಿ ಹೇಳ್ತಾನೆ, ನಾವು ಯೋಹನ ಪ್ರಸವತೆ 1ನೇ ಅಧ್ಯಾಯದಲ್ಲಿ
ಒಂದನೇ ವಾಕ್ಯ, ಆದಿಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿ ಇತ್ತು, ಆ ವಾಕ್ಯವೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ನಿಮ್ಮದಾಗಿ ಯೋಹನ ಬರೆಸುತ್ತೆ 1ನೇ ವಾಕ್ಯ ಮತ್ತು 14ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ಇಲ್ಲಿ ಏನಂತೆ, ಅದೇ ವಾಕ್ಯ ಎಂಬ ಯೇಸು ಕ್ರಿಸ್ತನು ಸ್ವತಃವಾಗಿ ಮನುಷ್ಯ ಬಂದ ಯೇಸು ಕ್ರಿಸ್ತ ಅವರೊಟ್ಟಿಗಿದ್ದವರು, ಅವರೊಟ್ಟಿಗೆ ಅವರು ಸಂಚಾರ ಮಾಡಿದರು, ಅವರೊಟ್ಟಿಗೆ ಕೂತ್ಕೊಂಡ್ರು, ಅವರೊಟ್ಟಿಗೆ ಊಟ ಮಾಡಿದ್ರು, ಅವರೊಟ್ಟಿಗೆ ನಡೆದು, ಅವರೊಟ್ಟಿಗೆ ಮಾತು ಕೇಳಿ ಆ ಯೋನಿಗೆ ಹೇಳ್ತಾನೆ, ಈಗ ನಾವು ಅದನ್ನು ನೋಡಿ ಕೇಳಿ ಸಾಕ್ಷಿಯಾಗಿದೆ ಆತನ ವಾಕ್ಯ. ಅಂದರೆ ಈಗ ನಾವು ಯೇಸು ಕ್ರಿಸ್ತನು ನೋಡಲಿಲ್ಲ, ಆದರೆ ಈ ವಾಕ್ಯವೇ ಯೇಸು ಕ್ರಿಸ್ತನು, ಈ ವಾಕ್ಯವೇ ಜೀವ ಉಂಟುಂಬುದಲ್ಲಿ ಯೋನನು ತನ್ನ ಅನುಭವದಿಂದ ಆತನು ಇಲ್ಲಿ ಹೇಳುತ್ತಾನೆ. 3ನೇ ವಾಕ್ಯ ನೋಡ್ತೇವೆ, ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಿರಬೇಕಂದ್ರೆ ಅದು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ಈಗ ಹೇಳ್ತಾನೆ, ಆತನು ಸ್ವತಃ ಯೇಸು ಕ್ರಿಸ್ತೊಟ್ಟಿಗೆ ಅವರು ಅನ್ಯೋನ್ಯತೆ ಇಟ್ಟವರು. ನಾವು ಇವತ್ತು ಯೇಸು ಕ್ರಿಸ್ತ ಕಣ್ಣಾರೆ ಕಾಣಲಿಲ್ಲ, ಅದೇ ಆತ ವಾಕ್ಯವೇ ಯೇಸು ಕ್ರಿಸ್ತನು. ಆ ವಾಕ್ಯವನ್ನು ಓದುವುದಾದರೆ, ಈ ವಾಕ್ಯವನ್ನು ಧ್ಯಾನ ಮಾಡುವುದಾದರೆ, ಈ ವಾಕ್ಯ ವಿಧೇಯರಾಗದೆ ನಾವು ಸಹ ಯೇಸು ಕ್ರಿಸ್ತನಿಗೆ ಅನ್ಯೋನ್ಯತೆ ಸಾಧ್ಯವಾಗ್ತದೆ ಎಂಬುದಾಗಿ ಇವನು ಹೇಳ್ತಾನೆ. ಮತ್ತು ಆತ ಹೇಳ್ತಾನೆ 3ನೇ ವಾಕ್ಯದಲ್ಲಿ, ನಮಗಿರುವ ಅನ್ಯೋನ್ಯತೆಯು ತಂದೆ ಸಂಗಡಲು ಆತನ ಮಗನಾದ ಯೇಸು ಸಂಗಡಲು ಇರುವಂಥದ್ದು. ಹಾಗಾದರೆ ಇವತ್ತು ಆ ಯೋಹನನು ಜೀವಂತ ಇರುವಾಗ ಯೇಸು ಕ್ರಿಸ್ತ ಒಟ್ಟಿಗೆ ಅವರು ಅನ್ಯೋನ್ಯತೆಯನ್ನು ಇಟ್ಟುಕೊಂಡರು. ಇವತ್ತು ನಾವು ಕಣ್ಣಿಗೆ ಕಾಣದ ಯೇಸು ಕ್ರಿಸ್ತನ ಅನ್ಯೋನ್ಯತೆ ಇಡುವುದು ಹೇಗೆಂದರೆ, ಯೋಹನತೆ ಈ ವಾಕ್ಯವು ಜೀವ ಉಂಟು. ಈ ವಾಕ್ಯ ಯಾರು ಓದುತ್ತಾರೆ, ಈ ವಾಕ್ಯ ಕೇಳುತ್ತಾರೆ, ಯಾರು ಧ್ಯಾನ ಮಾಡ್ತಾರೆ, ಯಾರು ಈ ವಾಕ್ಯ ವಿಧೇಯರಾಗ್ತಾರೆ, ಯಾರು ಈ ವಾಕ್ಯಕ್ಕೆ ವಿಧೇಯರು ಪ್ರಾರ್ಥನೆ ಮಾಡ್ತಾರೆ, ಆಗ ನೀವು ತಂದೆ ಸಂಗಡಲು ಯೇಸು ಕ್ರಿಸ್ತ ಸಂಗಡಲು ಪವಿತ್ರ ಸಂಗಡ ಅನ್ಯೋನ್ಯತೆಯನ್ನು ಇಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. 4ನೇ ವಾಕ್ಯದ ನಮ್ಮ ಭವಿತರ ಸಂತೋಷವು ಪರಿಪೂರ್ಣವಾಗಬೇಕು. ನಾವು ಈ ಮಾತನ್ನು ಬರೆಯುತ್ತೇವೆ. ಅಲ್ಲದೆ ಯಾವಾಗ ಪ್ರೇರಣೆ ದೇವರ ವಾಕ್ಯ ಓದುತ್ತೀರೋ, ವಾಕ್ಯ ಧ್ಯಾನ ಮಾಡ್ತಿರೋ, ವಾಕ್ಯಕ್ಕೆ ವಿಧೇಯರಾಗ್ತಿರೋ ಮತ್ತು ಪ್ರಾರ್ಥನೆ ಮಾಡ್ತಿರೋ, ಆಗ ನಿಮ್ಮ ಸಂತೋಷವು ಆ ಹೃದಯದಲ್ಲಿ ತುಂಬಲ್ಪಡ್ತದೆ. ಆ ಸಮಾಧಾನವು ನೀವು ಹೊಂದಿಕೊಳ್ಳುತ್ತೀರಿ, ನಂಬಿಕೆಯನ್ನು ಹೊಂದಿಕೊಳ್ಳುತ್ತೀರಿ. ಈ ರೀತಿ ನಿಮ್ಮಲ್ಲಿ ಇರುವ ನಿರಾಸೆ, ನಿಮ್ಮಲ್ಲಿರುವ ಜಿಜ್ಞಾಸೆ, ನಿಮ್ಮೆಲ್ಲ ಮಾನಸಿಕ ಖಿನ್ನತೆ ನಮಗೆ ಬಿಡುಗಡೆಯಾಗಬೇಕಾ, ಎಲ್ಲ ಚಿಂತೆಯಿಂದ ಬಿಡುಗಡೆಯಾಗಬೇಕಾ. ಹಾಗಾದರೆ ಇವತ್ತು ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ನೀವು ಓದುವವರಾಗಬೇಕು, ಧ್ಯಾನ ಮಾಡುವವರಾಗಬೇಕು, ಅದನ್ನು ಕೈಕೊಂಡು ನಡೆಯುವರಾಗಬೇಕು, ಆ ವಾಕ್ಯದ ಬಾದ ಮಾತನಾಡುವರಾಗಬೇಕು ಮತ್ತು ವಾಕ್ಯದ ಪ್ರಾರ್ಥನೆ ಮಾಡಿ. ಆಗ ಸಂತೋಷವನ್ನು ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ ಯೋಹನನು ತನ್ನ ಅನುಭವದಿಂದ ಹೇಳ್ತಾನೆ ಪ್ರೇರೆ. ಹಾಗೆ ದಾವೀದನು ತನ್ನ ಅನುಭವದ, ಹಾಗೆ ಯೆರೆಮೀಯನು ಸಹ ತನ್ನ ಅನುಭವ ಬಂದಿದೆ. ಹಾಗೆ ನೀವು ಸಹ ಪ್ರಿಯಿತು ಅನುಭವ ಮಾಡಿ ನೋಡಿರಿ. ದೇವರ ವಾಕ್ಯದಲ್ಲಿ ಜೀವ ಉಂಟು ಪ್ರೇರೆ. ದೇವರ ವಾಕ್ಯದಲ್ಲಿ ಸಂತೋಷ ಸಿಗ್ತದೆ, ಸಮಾಧಾನ ಸಿಗ್ತದೆ. ಆ ವಾಕ್ಯ ನಿಮ್ಮಲ್ಲಿರುವ ಚಿಂತೆ ಬೆಸನೆ ತೆಗೆದು ಹಾಕ್ತದೆ ಪ್ರೇರೆ. ಈಗ 2ನೇ ಸಂಗ ನೋಡ್ತೇವೆ, ದೇವರ ವಾಕ್ಯವನ್ನು ಯಾರು ಓದುತ್ತಾರೋ ಅವರು ತಮ್ಮಲ್ಲಿರೋ ಪಾಪವನ್ನು ಅಗೆ ಮಾಡುತ್ತಾರೆ, ಪಾಪದ ಜೀವಿತವನ್ನು ಅಗೆ ಮಾಡ್ತಾರೆ. ದೇವರ ವಾಕ್ಯನ ಓದುವವರು, ಅದಕ್ಕೆ ವಿಧೇಯರಾಗುವವರು. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. Proverbs chapter 8 verse 13. ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ, ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಅಗೆ ಮಾಡುತ್ತೇನೆ. ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಈ ಯೆಹೋವನ ಭಯ ನಿಮ್ಮ ಒಳಗೆ ಬರುವುದು ಹೇಗೆಂದರೆ, ಈ ಟಿವಿ ಮಾಧ್ಯಮದ ಈ ವಾಕ್ಯವನ್ನು ಕೇಳುವ ವಾಕ್ಯಗಳನ್ನು ಗಮನವಿಟ್ಟು ಕೇಳಿಕೊಂಡು ಆ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡುವುದರೆ ನಿಮ್ಮಲ್ಲಿ ದೇವರ ಭಯ ಬರ್ತದೆ. ಅದೇ ಪ್ರತಿದಿನ ಕ್ರಮಬದ್ಧವಾಗಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಸಿಕ್ಕ ಸಮಯ ದೇವರ ಓದುತ್ತಿರೋ, ಧ್ಯಾನ ಮಾಡ್ತಿರೋ, ಅವಾಗ ಜ್ಞಾಪಕದಲ್ಲಿ ಇಡ್ತಿರೋ, ಆಗ ನಿಮ್ಮಲ್ಲಿ ಭಯ ಬರ್ತದೆ. ಯಾವ ದೇವರ ಭಯ ನಿಮ್ಮಲ್ಲಿರುತ್ತೆ ಆ ದೇವರ ಭಯ ನಿಮ್ಮಲ್ಲಿ ಎಲ್ಲ ಪಾಪವನ್ನು ದ್ವೇಷ ಮಾಡಲಿಕ್ಕೆ ಅದು ನಡೆಸ್ತದೆ. ಮತ್ತು ದೇವರ ಭಯ ನಿಮ್ಮಲ್ಲಿರುವಾಗ ನೀವು ಗರ್ವ, ಅಹಂಭಾವ, ದುರ್ಮಾರ್ಗ, ಕುಟುಂಬ ಎಲ್ಲ ಪಾಪನ ಅಗೆ ಮಾಡುತ್ತೀರಿ. ಅದಕ್ಕೆ ಇವತ್ತು ಯಾರ್ಯಾರು ದೇವರ ವಾಕ್ಯ ಓದಿಲ್ಲವೋ ಪಾಪ ಅವರೊಳಗೆ ಪ್ರವೇಶಿಸ್ತದೆ, ಪಾಪ ಅವ್ರನ್ನ ಕಂಟ್ರೋಲ್ ಮಾಡ್ತದೆ, ಪಾಪದ ಅವರ ಆತ್ಮಿಕಗಳು ಕುರುಡು ಆಗ್ತದೆ, ಪಾಪದ ಅವರ ಆತ್ಮಿಕಗಳು ಕಿವುಡಾಗ್ತದೆ. ಮತ್ತು ಪಾಪದಿಂದ ಅನೇಕ ಕಷ್ಟಗಳು, ಸಂಕಟಗಳು, ನಷ್ಟ. ಅದು ಇವತ್ತು ನಿಮಗೆ ಲೋಕದಲ್ಲಿ ಜೀವಿಸುವಾಗ ಆಶೀರ್ವಾದ, ಸಮಾಧಾನ, ಸಂತೋಷ, ಆರೋಗ್ಯ ಬೇಕಾದರೆ ದೇವರ ವಾಕ್ಯನ ಅತಿ ಹೆಚ್ಚಾಗಿ ನಾವು ಓದುವವರಾಗಬೇಕು, ಧ್ಯಾನ ಮಾಡುವವರಾಗಬೇಕು, ಅದನ್ನು ಜ್ಞಾಪಕದಲ್ಲಿ ಇರಬೇಕು. ಅದನ್ನು ಕೈಕೊಂಡು ನೋಡಿದರೆ ಈ ದೇವರ ಭಯ ನಿಮ್ಮ ಒಳಗೆ ಬರ್ತದೆ. ಈ ದೇವರ ನಿಮ್ಮ ಒಳಗೆ ಬರುವಾಗ ಆ ದೇವರ ಭಯವು ನೀವು ಪಾಪ ಮಾಡದಂತೆ ತಡೆಯುತ್ತದೆ, ಅದು ಪಾಪವನ್ನು ದ್ವೇಷ ಮಾಡ್ತದೆ. ಆಗ ನಿಮಗೆ ಆಶೀರ್ವಾದವು ನೀವು ಹೊಂದುತ್ತೀರಿ,
ಸಮಾಧಾನ ಸಂತನ್ನು ಹೊಂದಿಕೊಳ್ಳುತ್ತೀರಿ ಪ್ರಿಯರೇ. ಒಂದು ವೇಳೆ ದೇವರ ಭಯದಲ್ಲಿದ್ದರೆ ನೀವು ಪಾಪ ಮಾಡ್ತೀರಿ. ಪಾಪ ಮಾಡಿದ ನಂತರ ಆ ಶಿಕ್ಷೆಯನ್ನು ಅನುಭವಕ್ಕೆ ಪ್ರಿಯರೇ ದೇವರ ಅತಿ ಹೆಚ್ಚಾಗಿ ಪ್ರೀತಿ ಮಾಡಬೇಕು. ಹೇಗೆ ದಾವೀದನು ಆ ದೇವರನ್ನು ಪ್ರೀತಿ ಮಾಡಿದನು, ಹೇಗೆ ದೇವರ ವಾಕ್ಯವನ್ನು ಪ್ರೀತಿಯಿಂದ ಓದಿದನು, ಆ ದೇವರ ವಾಕ್ಯವನ್ನು ಪ್ರೀತಿ ಮಾಡಬೇಕು. ಪ್ರೀತಿಯಿಂದ ಓದುವವರಾಗಬೇಕು, ಧ್ಯಾನ ಮಾಡೋರು, ಕೈಕೊಂಡು ನಡೆಯುವರಾಗಬೇಕು. ಆಗ ನಿಮಗೆ ಅದರ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೀರಿ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯೋನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 5:14. ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದೀತು ಅಂದನು. ನಾನು ನೋಡ್ತೇವೆ ಈ ಯೋನ ಬರೆದ 5ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಪ್ರಿಯರೇ ಈ ಲೋಕಕ್ಕೆ ಬರುವ ಸಮಯದಲ್ಲಿ ಆ ಒಂದು ಬೆಸ್ತದ ಕೊಲ ಅಲ್ಲಿ ಒಂದು ದೇವದೂತರು ಬಂದು ಆ ನೀರನ್ನು ಅಲ್ಲಾಡಿಸುವಾಗ ಅನೇಕ ರೋಗಗಳು ಅಲ್ಲಿ ಗುಣವಾಗ್ತಿದ್ರು. ಆದರೆ ಒಬ್ಬ ರೋಗಿ 38 ವರ್ಷದಿಂದ ರೋಗದಲ್ಲಿ ಬಿದ್ದ ಒಬ್ಬ ವ್ಯಕ್ತಿಯು ಆ ಒಂದು ನೀರಿನಲ್ಲಿ ಮುಳುಗಲಿಕ್ಕೆ ಆಗದೆ ಅಲ್ಲಿ ಬಿದ್ದುಕೊಂಡಿದ್ದನು ಪ್ರಿಯರೇ. ನೋಡಿದ್ರೆ ಯೇಸು ಕ್ರಿಸ್ತನು ಆ ಕೊಲದಲ್ಲಿ ಹೋಗುವಾಗ ಆ ರೋಗ ನೋಡಿಕೊ ನಿನಗೆ ಮನಸ್ಸುಂಟು ಅಂತ ಕೇಳುವಾಗ ಅಲ್ಲಿ ಆತನ ಆ ಒಂದು ನಂಬಿಕೆ ನೋಡಿ ಯೇಸು ಕ್ರಿಸ್ತನು ಆ ರೋಗಿಯನ್ನು ಗುಣ ಮಾಡ್ತಾನೆ. ಆಗ ಗುಣ ಆದ ಆ ರೋಗಿಗೆ ಯೇಸು ಕ್ರಿಸ್ತನೇ, ಇನ್ನು ಮೇಲೆ ಪಾಪ ಮಾಡಬೇಡ, ಹೆಚ್ಚಿನ ಕೀಡು ಬಂದಿತು. ಪ್ರಿಯುತ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗುವಾಗ ನಿಮಗೆ ಆಶೀರ್ವಾದ ಬರ್ತದೆ, ಬಿಡುಗಡೆ ಬರ್ತದೆ, ನಿಮ್ಮ ರೋಗವು ಗುಣವಾಗುತ್ತೆ. ಮತ್ತು ಪುನಃ ನೀವು ಪಾಪ ಮಾಡಿದಂತೆ ಈ ಎಚ್ಚರಿಕೆಯುಳ್ಳವರಾಗಬೇಕು ಪ್ರಿಯರೇ. ಒಂದೇ ಪುನಃ ನೀವು ಪಾಪ ಮಾಡಿದ್ರೆ ಪುನಃ ನಿಮಗೆ ಆ ಬಿಟ್ಟು ಹೋದ ರೋಗವು ಪುನಃ ಬರ್ತದೆ, ಪುನಃ ಹೆಚ್ಚಿನ ಕೀಡು ಬರ್ತದೆ ಮುಂದೆ ಯೇಸು ಕ್ರಿಸ್ತನು ಆ ವ್ಯಕ್ತಿಗಳದ್ದು ಆಗದೆ ಪ್ರಿಯುತ್ತು. ಅದಕ್ಕೆ ದಾವೀದನೇ ನಿಮಗೆ ಪ್ರಿಯ ದೇವರ ಆಶೀರ್ವಾದ ನಿರಂತರವಾಗಿ ನೀವು ಅನುಭವ ಮಾಡಲಿಕ್ಕೆ ಬಯಸೋದಾದರೆ ಕೀರ್ತನೆ 119ನೇ ಕೀರ್ತನೆಯಲ್ಲಿ 11ನೇ ವಾಕ್ಯದಲ್ಲಿ ದಾವೀದನಂತೆ, ನಾನು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದಂತೆ ನಿನ್ನ ನುಡಿಗಳನ್ನು ನನ್ನಲ್ಲಿಟ್ಟುಕೊಂಡಿದ್ದೇನೆ. ದೇವರ ವಿರುದ್ಧವಾಗಿ ನೀವು ಪಾಪ ಮಾಡುವುದಾದರೆ ಮಾತ್ರವೇ ನಿಮಗೆ ಕಷ್ಟ, ರೋಗಗಳು ಬರ್ತವೆ, ಶೋಧನೆಗಳು ಬರ್ತವೆ. ಅದಕ್ಕೋಸ್ಕರ ಇಲ್ಲಿ ಯೇಸು ಕ್ರಿಸ್ತನು ಆ 38 ವರ್ಷದ ರೋಗಿ ಗುಣ ಮಾಡುತ್ತಾನೆ. ಮತ್ತು ಪುನಃ ನೀನು ಪಾಪ ಮಾಡಬೇಡ, ಅಂದರೆ ನೀವು ಪುನಃ ಪಾಪ ಮಾಡುವುದರೆ ಹೆಚ್ಚಿನ ಕೇಡು. ಅದಕ್ಕೆ ನೀವು ಪುನಃ ಪಾಪ ಮಾಡಿದಂತೆ ದೇವರ ವಾಕ್ಯವನ್ನು ಪ್ರೀತಿಸುವವರಾಗಬೇಕು. ದೇವರ ವಾಕ್ಯದ ಮರದಲ್ಲಿ ಜ್ಞಾಪಕಲ್ಲಿಟ್ಟುಕೊಳ್ಳಬೇಕು. ಆಗ ದೇವರ ವಾಕ್ಯ ನಿಮ್ಮಲ್ಲಿಟ್ಟುಕೊಂಡರೆ ದಾವೀದನೇ, ನಾನು ನಿನಗೆ ವಿರುದ್ಧ ಪಾಪ ಮಾಡಿದಂತೆ ನಿನ್ನ ನುಡಿಗಳನ್ನು ನನ್ನಲ್ಲಿಟ್ಟುಕೊಂಡಿದ್ದೇನೆ. ಅಂದರೆ ದೇವರ ವಾಕ್ಯ ನಿಮ್ಮ ಮರದಲ್ಲಿ ಇರುವುದರೆ ಆ ದೇವರ ವಾಕ್ಯವು ಪ್ರಿಯರೇ ನಿಮ್ಮಲ್ಲಿರುವ ಪಾಪವನ್ನು ದ್ವೇಷ ಮಾಡ್ತದೆ, ಪಾಪ ಮಾಡಲಿಕ್ಕೆ ಅದು ನಿಮಗೆ ತಡೆಯುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12-16ನೇ ವಾಕ್ಯ ತನಕ. ರೋಮನ್ಸ್ ಚಾಪ್ಟರ್ 6:12-16. ಈಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು ದೇಹದ ದುರಾಸೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರಿಗಿಂತ ಜೀವಿತರಾಗಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿಕತೆಯನ್ನು ನಡೆಸುವ ಸಾಧನಗಳಾಗಿ ಆತನಿಗೆ ಸಮರ್ಪಿಸಿರಿ. ಅಪ್ಪರೇ, ಇವತ್ತು ಯೇಸುವನ್ನು ನಂಬಿಕೆ ಇಟ್ಟಿದ್ದವರು ನೀವು, ನೀರಲ್ಲಿ ಮುಳುಗಿ ತೆಗೆದುಕೊಂಡವರು ನೀವು ಪುನಃ ಪಾಪಕ್ಕೆ ನೀವು ಗುಲಾಮರಾಗದಂತೆ ನಿಮ್ಮ ಸದ್ಯ ಪ್ರತಿಯೊಂದು ಅಂಗಾಂಗಗಳನ್ನು, ಪ್ರತಿ ಗಳಿಗೆ, ಪ್ರತಿ ಕ್ಷಣ ನೀತಿಯ ಕೃತ್ಯಗಳನ್ನು ಮಾಡುವ ಸಾಧನಗಳನ್ನು ಆತನ ಸಮರ್ಪಣೆ ಮಾಡಿಕೊಡಬೇಕು. ಮತ್ತು ಅಪ್ಪಳಿದೆ ಯಾವಾಗ ಪ್ರೇರೆ ನಿಮ್ಮ ಸದ್ಯ ಅಂಗಾಂಗಗಳನ್ನು ದೇವರ ವಾಕ್ಯಕ್ಕೆ ವಿಧೇಯರಾಗುವುದಕ್ಕೆ ನೀತಿಯ ಕೃತ್ಯ ಮಾಡಿ ಸಮರ್ಪಣೆ ಮಾಡಿ ಕೊಡುತ್ತೀರೋ ಆಗ ಪಾಪಕ್ಕೆ ನಿಮ್ಮ ಮೇಲೆ ಅಧಿಕಾರವಿಲ್ಲ. ಪಾಪಕ್ಕೆ ನಿಮ್ಮ ಮೇಲೆ ಅಧಿಕಾರ ಕೊಡಿದರೆ ಸೈತಾನ ನಿಮ್ಮ ಮೇಲೆ ಅಧಿಕಾರವಿಲ್ಲ. ಒಂದು ವೇಳೆ ನಿಮಗೆ ಸತ್ಯ ಗೊತ್ತಿದ್ದುಕೊಂಡು ಯೇಸುವನ್ನು ನಂಬಿದ್ದೀರಿ, ನೀವು ಅಂತ ಪುನಃ ನೀವು ಪಾಪಕ್ಕೆ ದಾಸರಾಗುವುದರೆ ಸೈತಾನನನ್ನು ನಿಮ್ಮ ಪಾಪದ ಮೇಲೆ ಆಕ್ರಮಣ ಮಾಡ್ತಾನೆ. ಮತ್ತು ಆತನು ಕೆಲಸ ಪ್ರೇರೆ ಯೋನ ಬರೆಸುವಂತೆ 10ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತ ಅದನ್ನೇ ಕಲ್ಲನ್ನು ಬರೋದು, ಕಳ್ಳತನ ಮಾಡೋದಕ್ಕೆ, ಕೈಯುವುದಕ್ಕೆ, ಹಾಳು ಮಾಡೋದಕ್ಕೆ, ನಾಶ ಮಾಡೋದಕ್ಕೆ ಬರುತ್ತಾನೆ ಹೊರತು ಬೇರೆ ಯಾವುದಕ್ಕೂ ಬರುವುದಿಲ್ಲ. ಅಂದರೆ ಸೈತಾನು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದೆ. ಯಾಕಂದರೆ ನಿಮ್ಮ ಆಶೀರ್ವಾದವನ್ನು, ನಿಮ್ಮ ಆರೋಗ್ಯವನ್ನು, ನಿಮ್ಮ ಹಣಕಾಸು ಕದ್ದುಕೊಳ್ಳುವುದಕ್ಕೆ, ಹಾಳು ಮಾಡಿದ ಬರ್ತೇವೆ, ಒಳ್ಳೆಯದು ಮಾಡಿ ನಿಮಗೂ ಬರುವುದಿಲ್ಲ. ಆದರೆ ಯೇಸು ಕ್ರಿಸ್ತನು ಬಂದದ್ದು ಪ್ರಿಯರೇ ನಿಮಗೆ ಸಮೃದ್ಧಿದ ಜೀವಿತ. ಅಂದರೆ ಯೇಸು ಕ್ರಿಸ್ತನು ನಿಮಗೆ ನಿತ್ಯ ಜೀವನ ಕೊಡುತ್ತಾನೆ. ಅದರ ಜೊತೆಯಲ್ಲಿ ಈ ಲೋಕದಲ್ಲಿ ನಿಮಗೆ ಎಲ್ಲ ರೀತಿಯ
ಆಶೀರ್ವಾದವನ್ನು ಸಮೃದ್ಧಿ, ಅದೇ ಯೇಸು ಕ್ರಿಸ್ತನಿಂದ ಸಮೃದ್ಧಿಯಾದ ಜೀವಿತ ನಿಮಗೆ ಅನುಭವ ಮಾಡಬೇಕಾದ್ರೆ ಅಪೊಸ್ತಲ ಪೌಲನು ಹೇಳ್ತಾನೆ, ನೀವು ಪ್ರತಿ ಗಳಿಗೆ ನಿಮ್ಮ ಸದ್ಯ ಪ್ರತಿ ಅಂಗಗಳನ್ನು ನೀತಿಯ ಕೃತ್ಯಗಳನ್ನು ಮಾಡೋ ನೀವು ಸಮರ್ಪಣೆ ಮಾಡಿಕೊಡಬೇಕು ಎಂಬುದು ಹೇಳ್ತಾನೆ. ಮತ್ತು 14 ವಾಕ್ಯದಲ್ಲಿ, ಯಾಕೆಂದರೆ ಪಾಪ ನಿಮ್ಮ ಮೇಲೆ ಅಧಿಕಾರ, ನೀವು ಹಾಗೆ ಸಮರ್ಪಣೆ ಮಾಡಿಕೊಟ್ರೆ ಪಾಪಕ್ಕೆ ಯಾವುದೇ ಅಧಿಕಾರ ಇಲ್ಲ. ಪಾಪಕ್ಕೆ ಅಧಿಕಾರ ಇಲ್ಲದೆ ಸೈತಾನಿಗೂ ನಿಮ್ಮ ಮೇಲೆ ಯಾವ ಅಧಿಕಾರ ಅವನಿಗೆ ಸಿಗುವುದಿಲ್ಲ. ಪಾಪ ಇದ್ದರೆ ಮಾತ್ರವೇ ಸೈತಾನು ನಿಮ್ಮಲ್ಲಿ ಆಕ್ರಮಣ ಮಾಡ್ತಾರೆ. ಪಾಪವಿಲ್ಲದೆ ಸೈತಾನ ಆಕ್ರಮಣ ಅವನಿಗೆ ಯಾವುದೇ ಅವನಿಗೆ ಚಾನ್ಸ್, ಯಾವುದೇ ಅವನಿಗೆ ಅವಕಾಶ ಸಿಗುವುದಿಲ್ಲ ಪ್ರಿಯರೇ. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ಎಫೆಸದವರ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 26-27ನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ನಿಮ್ಮ ಸಿಟ್ಟು ಸೂರ್ಯನ ಮುಳುಗು ಮುಂಚೆ ತೀರಲಿ, ಸೈತಾನಿಗೆ ಅವಕಾಶ ಕೊಡಬೇಡಿರಿ. ಹಾಗೆ ಅತಿ ಸ್ಪಷ್ಟಪಟ್ಟನೆ ಸೈತಾನಿಗೆ ಅವಕಾಶ ದೇವರ ಮಕ್ಕಳು ಕೊಡಬಾರದಂತೆ ನೀವು ಯಾವಾಗಲೂ ಎಚ್ಚರವಾಗಿರಬೇಕು. ಏನೆಂದರೆ ಪಾಪಕ್ಕೆ ನಿಮ್ಮ ಅಂಗಗಳನ್ನು ಒಪ್ಪಿಸಿಕೊಡದೆ ಪ್ರತಿ ಗಳಿಗೆ ನಿಮ್ಮ ಸದ ಪ್ರತಿ ಅಂಗಾಂಗವನ್ನು ನೀತಿಯ ಕೃತ್ಯ ಸಾಧನಗಳಾಗಿ ಸಮರ್ಪಣೆ ಮಾಡಿಕೊಡುವುದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸಿದ, ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸಿದೆ ಸೈತಾನಿಗೂ ನಿಮ್ಮ ಮೇಲೆ ಆಕ್ರಮಣ ಮಾಡೋದಕ್ಕೆ ಅವಕಾಶ ಸಿಗುವುದಿಲ್ಲ. ಇವತ್ತು ಅನೇಕ ದೇವರ ಮಕ್ಕಳಾದವರು ಯೇಸುವನ್ನು ನಂಬಿಕೆ ಇಟ್ಟಿರ್ತಾರೆ, ನೀಲಿ ಮುಳಿ ದೃಷ್ಟಿ ಅಂತಕೊಳ್ಳುತ್ತಾರೆ. ಆದರೆ ಅವರಲ್ಲಿ ಆ ಪ್ರಾರ್ಥನೆಗೋಸ್ಕರ, ವಾಕ್ಯಕ್ಕೋಸ್ಕರ ಸಮಯ ಕಳೆಯದ ನಿಮಿತ್ತವಾಗಿ ಅವರಲ್ಲಿ ಆ ಪಾಪ ನೆಲೆಗೊಳ್ಳುತ್ತೆ. ಪಾಪ ನಿಮಿತ್ತ ಪ್ರತಿ ಗಲಿಗೆ ಸಹಿತ ಅವ್ರನ್ನ ಆಕ್ರಮಣ ಮಾಡ್ತಾನೆ. ಅವರು ಪ್ರತಿ ಸಲ ಅವ್ರ ಮನಸ್ಸಿನಲ್ಲಿ ಚಿಂತೆ, ಬೇಸರ, ನಿರಾಸೆ ತುಂಬಲ್ಪಡ್ತದೆ. ಸಮಾಧಾನ, ಸಂತೋಷ, ಜಯಭರ ಜೀವಿತ ಆಗ ಕಾರಣ ಇಷ್ಟೇ ಯಾವಾಗ ನೀವು ಪಾಪಕ್ಕೆ ನಿಮ್ಮ ಮೇಲೆ ಅಧಿಕಾರ ಕೊಡುತ್ತೀರೋ ಸೈತಾನ ನಿಮ್ಮ ಮೇಲೆ ಅಧಿಕಾರ ಆಗುತ್ತೆ. ಸೈತಾನಿಗೆ ಅವಕಾಶ ಸಿಗದಂತೆ ಅಪೊಸ್ತಲನ ಅಂಗಾಂಗಗಳನ್ನು ನೀತಿಯ ಕೃತ್ಯಗಳನ್ನು ಮಾಡಿಸ ಅಥವಾ ಸಮರ್ಪಿಸಿರಿ. ಆಗ ಪಾಪ ನಿಮ್ಮ ಮಧ್ಯೆ ನಡೆಸ್ತಿರಲ್ಲ, ನೀವು ಧರ್ಮಶಾಸ್ತ್ರ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಹಾಗಾದರೇನು ನಾವು ಧರ್ಮಶಾಸ್ತ್ರ ಅಧೀನರಲ್ಲ, ಕೃಪಾಧೀನರಾಗಿ ಎಂದು ಪಾಪನೆ ಮಾಡಬಹುದು, ಎಂದಿಗೂ ಮಾಡಬಾರ್ದು. ಅಪೊಸ್ತಲನ ಕೃಪೆ ಎಂದರೆ ಎಷ್ಟು ಸಲ ಪಾಪ ಮಾಡಿದರೂ ನಿಮ್ಮ ಪಾಪವು ಕ್ಷಮಿಸಲ್ಪಡುತ್ತದೆ ಎಂಬುದಾಗಿ ಪುನಃ ಪಾಪ ಮಾಡಬಾರದು. ಯಾಕೆ ಮಾಡಬಾರ್ದು ಅಂದರೆ 16ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ, ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೆ ಎಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನಿಗೆ ದಾಸರಾಗಿ ಇರಿ ನಿಮಗೆ ಗೊತ್ತಿಲ್ಲವೋ. ಪಾಪಕ್ಕೆ ದಾಸರಾದರೆ ಮರಣಯ ಫಲ, ನಂಬಿಕೆ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯ ಫಲ. ನೀವು ಪಾಪಕ್ಕೆ ದಾಸರಾದರೆ ಮರಣ ಬರ್ತದೆ. ಮರಣ ಅಂದರೆ ಆತ್ಮಿಕ ಮರಣವೇ, ನಿಮ್ಮಲ್ಲಿರುವ ಆತ್ಮಿಕ ಜೀವ ನೀವು ಕಳೆದುಕೊಳ್ಳುತ್ತೀರಿ, ಸಮಾಧಾನ ಸಂತೋಷ ಕಳೆದುಕೊಳ್ಳುತ್ತೀರಿ, ನಿರಾಶೆ ಜಿಗುಪ್ಸೆ ರೋಗಗಳು ಕಷ್ಟ ನಿಮಗೆ ಬರ್ತವೆ. ಆದರೆ ನಂಬಿಕೆ ಎಂಬ ವಿಧೇಯತ್ವ ದಾಸರಾದರೆ ನೀತಿಯ ಫಲ. ಅದೇ ಬದಲಾಗಿ ಪ್ರತಿ ಕ್ಷಣ ನೀವು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀರಿ, ಯೇಸು ಕ್ರಿಸ್ತ ನಿಮ್ಮ ಕರ್ತನ ಓಡಿ ನಿಮ್ಮ ಅಂಗೀಕಾರ ಮಾಡಿದ್ದೀರಿ. ಅದೇ ರೀತಿ ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ನೀವು ವಿಧೇಯರಾಗಿ ನಡೆಯುವುದರೆ ನೀವು ನೀತಿವಂತರಾಗ್ತೀರಿ, ನೀತಿವಂತಿಕೆಗಳ ಅಭಿವೃದ್ಧಿ ಆಗ್ತೀರಿ. ಹಾಗೆ ನಿಮಗೆ ಆಶೀರ್ವಾದವು ಅಭಿವೃದ್ಧಿ ಆಗ್ತದೆ, ಇನ್ನೂ ನಿಮಗೆ ಆಶೀರ್ವಾದ ಸಿಗ್ತದೆ. ಅದಕ್ಕೆ 3ನೇ ಯೋಹನ ಬರೆದ ಪತ್ರಿಕೆ 3ನೇ ಪತ್ರಿಕೆ ಅದರಲ್ಲಿ 1ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, 3rd letter of John chapter 1:2 ಅಲ್ಲಿ ಯೋಹನ ಹೇಳ್ತಾನೆ, ಪ್ರಿಯ ಆದರೆ ನೀನು ಆತ್ಮಿಕ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರವೇ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಬೇಕೆಂದು ಪ್ರಾರ್ಥಿಸ್ತೇನೆ. ಪ್ರಿಯಲ್ಲಿ ಯೋಹನ ಹೇಳ್ತಾನೆ, ಪ್ರಿಯನೇ ಅಂದರೆ ಪ್ರತಿಯೊಬ್ಬರು ನೀವು ಎಷ್ಟು ನೀವು ಆತ್ಮೀಯದಲ್ಲಿ ಅಭಿವೃದ್ಧಿ ಹೊಂದುತ್ತೀರೋ ಆತ್ಮೀಯದ ಅಭಿವೃದ್ಧಿ ಅಂದರೇನು, ನೀವು ದಿನಾಲೂ ನಿಮ್ಮ ಅಂಗಾಂಗಗಳನ್ನು ನೀತಿಯ ಕೃತ್ಯಗಳನ್ನು ಮಾಡುವ ನೀತಿಯ ಕೃತ್ಯ ಮಾಡುವ ಸಾಧನಗಳನ್ನಾಗಿ ನಿಮ್ಮ ಅಂಗಗಳನ್ನು ದೇವರಿಗೆ ಸಮರ್ಪಣೆ ಮಾಡಿಕೊಡಬೇಕು. ಆವಾಗ ಮಾತ್ರ ನೀವು ನಂಬಿಕೆ ವಿಧೇಯತೆಗೆ ದಾಸರಾದರೆ, ಎಷ್ಟು ನೀವು ನಂಬಿಕೆ ವಿಧೇಯತೆಗೆ ದಾಸರಾಗಿದೆ ಅಷ್ಟು ನೀವು ಆತ್ಮೀಯ ಜೀವಿತದಲ್ಲಿ ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗ್ತೀರಿ. ಆ ನೀತಿವಂತಿಕೆ ಫಲ ಆಶೀರ್ವಾದ, ಎಲ್ಲ ವಿಷಯದ ಅಭಿವೃದ್ಧಿ ಆಗ್ತೀರಿ, ಎಲ್ಲ ಆಶೀರ್ವಾದವು ನಿಮಗೆ ಸಿಗ್ತದೆ ಮತ್ತು ಸುಕ್ಷೇಮ ಸಿಗ್ತದೆ ಎಂಬುದಾಗಿ ಯೋಹನನು ಮತ್ತು ಅಪೊಸ್ತಲ ಪೌಲನು ಹೇಳ್ತಾ ಆಗದೆ. ಇವತ್ತು ನಿಮಗೆ ಸುಕ್ಷೇಮ ಆಶೀರ್ವಾದ ಬೇಕಾ ಪ್ರಿಯರೇ? ನಿಮ್ಮೆಲ್ಲ ಪ್ರಾರ್ಥನೆ ಉತ್ತರವನ್ನು ಹೊಂದಿಕೊಳ್ಳಬೇಕಾ? ಅದಿಷ್ಟೇ ಪ್ರತಿದಿನ ಪ್ರಿಯರೇ ನಿಮ್ಮ ಶರೀರದ ಅಂಗಾಂಗಗಳನ್ನು ನೀತಿಯ ಕೃತ್ಯ ಮಾಡೋ ಸಾಧನಗಳನ್ನಾಗಿ ಸಮರ್ಪಣೆ ಮಾಡಿಕೊಡುವುದು. ಇದು ಅರ್ಥವಿದೆ. ಪ್ರತಿದಿನ ಪ್ರಾರ್ಥನೆ ಮಾಡಬೇಕು, ದೇವರ ವಾಕ್ಯನ ಓದುವವರು ಧ್ಯಾನ ಮಾಡಬೇಕು, ದೇವರ ವಾಕ್ಯದಲ್ಲಿ ಬರಲ್ಪಟ್ಟ ಪ್ರತಿಯೊಂದು ಆಜ್ಞೆಯನ್ನು ಕೈಕೊಂಡು ನಡೆಯುವವರಾಗಬೇಕು. ಆವಾಗ ಮಾತ್ರ ನೀವು ನಂಬಿಕೆ ವಿದ್ಯುತ್ ದಾಸರಾದ ಆಗ ನೀತಿವಂತರಾಗ್ತದೆ. ನೀತಿವಂತನ ಪ್ರಾರ್ಥನೆ ತೆಗೆದುಕೊಳ್ತೇನೆ, ನೀತಿವಂತನ ಆಶೀರ್ವಾದ ನೀವು ಎಲ್ಲವನ್ನು ಹೊಂದುತ್ತೀರಿ ಪ್ರಿಯರೇ. ಈಗ 3ನೇ ಸಂಗತಿ ನೋಡ್ತೇವೆ, ಎಲ್ಲ ಸಮಯಗಳಲ್ಲಿಯೂ ದೇವರನ್ನು
ಅತಿ ಹೆಚ್ಚಾಗಿ ಸ್ತುತಿಸುವವರು ಆಗಬೇಕು. 1ನೇ ಥೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ರಿಂದ 18ನೇ ವಾಕ್ಯ ತನಕ. 1 Thessalonians 5:16-18. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿ, ಎಲ್ಲದರಲ್ಲಿಯೂ ಕೃತಜ್ಞತೆ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಹೇಳ್ತಾನೆ, ಯಾವಾಗಲೂ ಸಂತೋಷ ಪಡಬೇಕು, ಎಲ್ಲ ಸಮಯದಲ್ಲಿಯೂ ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು, ಮತ್ತು ಎಲ್ಲ ಸಂದರ್ಭದಲ್ಲಿಯೂ ಎಲ್ಲ ವಿಷಯಗಳಲ್ಲಿಯೂ ದೇವರಿಗೆ ಕೃತಜ್ಞತೆ ಮಾಡಬೇಕು. ಇದು ದೇವರ ಚಿತ್ತ. ಅಂದರೆ ನೀವು ಎಷ್ಟು ನೀವು ಪ್ರಾರ್ಥನೆ ಮಾಡ್ತೀರಿ, ಪ್ರಾರ್ಥನೆ ಮಾಡಿದಾಗೆ ನಿಮಗೆ ಕೂಡಲೇ ಉತ್ತರ ಬರುವುದಿಲ್ಲ. ಪ್ರಾರ್ಥನೆ ಮಾಡಿದಷ್ಟು ಸೈತಾನನು ನಿಮ್ಮ ಪ್ರಾರ್ಥನೆಗೆ ನೀವು ಪ್ರಾರ್ಥನೆ ಮಾಡೋದು ಬಿಟ್ಟು ಬಿಡಬೇಕೆಂಬುದಾಗಿ ಅನೇಕ ರೀತಿಯ ಅಡ್ಡಿಗಳನ್ನು ಕಷ್ಟಗಳನ್ನು ತರುತ್ತಾನೆ. ಆದರೂ ನೀವು ಆ ಕಷ್ಟ, ಸಮಸ್ಯೆ, ಯಾವ ಸನ್ನಿವೇಶ, ಯಾವುದೇ ನಿಮ್ಮ ಡಾಕ್ಟರ್ ರಿಪೋರ್ಟ್ ನೋಡದೆ ಎಲ್ಲ ಸಂದರ್ಭದಲ್ಲಿ ದೇವರ ನಂಬಿಕೆಟ್ಟುಕೊಂಡು ನಿಮ್ಮ ಪ್ರಾರ್ಥನೆ ಕೇಳಿದ್ದಾನೆ, ನಿಮ್ಮ ಪ್ರಾರ್ಥನೆ ಉತ್ತರ ಕೊಟ್ಟಿದ್ದೆ ಎಂಬುದೇ ದೇವರ ಸ್ತೋತ್ರ ಮಾಡುವುದಾದರೆ ಅಲ್ಲಿ ಸೈತಾನ ಸೊಲ್ಬಿಡುತ್ತಾನೆ ಮತ್ತು ದೇವರ ಅದ್ಭುತ ಕಾರ್ಯವನ್ನು ಅನುಭವ ಮಾಡುತ್ತೀರಿ. ಒಂದು ವೇಳೆ ಪ್ರೇರೆ ನೀವು ಪ್ರಾರ್ಥನೆ ಮಾಡಿದ ನಂತರ ನಿಮಗೆ ಶೋಧನೆಗಳು ಜಾಸ್ತಿ ಬರ್ತವೆ. ಆಗ ಶೋಧನೆಗಳು ನೋಡಿಕೊಂಡು ದೇವರಿಗೆ ಗುಣಗುಟ್ಟುವುದಾದರೆ ನಿಮ್ಮ ಪ್ರಾರ್ಥನೆ ಉತ್ತರ ಅಡ್ಡಿಯಾಗುತ್ತೆ. ಹಾಗೆ ಆಗದೆ ವಾಪಸ್ ಬರುತ್ತಾನೆ. ಯಾವಾಗಲೂ ಸಂತೋಷ ಪಡಬೇಕು, ಎಡೆ ಬಿಡೋದೆ ಅಂದರೆ ಉತ್ತರ ಬರುತ್ತಾನೆ. ಪ್ರಾರ್ಥನೆ ಮಾಡಿ ಬಿಡಬಾರ್ದು. ಮತ್ತು ಪ್ರಾರ್ಥನೆಗೆ ಉತ್ತರ ಬರೋಕ್ಕಿಂತ ಮೊದಲೇ ನೀವು ನಂಬಿಕೆಯಿಂದ ಯಾವ ಸನ್ನಿವೇಶ ನೋಡದೆ, ಯಾವ ನಕಾರಾತ್ಮಕ ಸಂಗತಿ ಸ್ತುತಿ ಸ್ತೋತ್ರ ಮಾಡಬೇಕು. ಎಷ್ಟು ದೇವರು ಸ್ತುತಿ ಸ್ತೋತ್ರ ಮಾಡುತ್ತೀರೋ ಅಷ್ಟು ದೇವರ ಅದ್ಭುತವು ನೀವು ಅನುಭವ ಮಾಡಲಿ ಆಗುತ್ತೆ. ಅಷ್ಟು ಸೈತಾನನ ಆಯುಧಗಳು ನಾಶವಾಗ್ತವೆ. ಯಾಕಂದರೆ ದೇವರು ಸ್ತುತಿ ಸ್ತೋತ್ರ ಮಾಡೋ ಮುಖಾಂತರ ದೇವರು ಮಹಿಮೆ ಹೊಂದುತ್ತಾನೆ. ಆಗ ಸೈತಾನ ಕೋಟೆಗಳು ಕಡಿಮೆ ಬೀಳುತ್ತೇವೆ. ಸ್ತುತಿಯಲ್ಲಿ ಬಲ ಉಂಟು ಪ್ರೇರೆ. ಸ್ತುತಿ ಸ್ತೋತ್ರ ಮಾಡುವಾಗ ಸೈತಾನಿಗೆ ನಿಲ್ಲಕ್ಕೆ ಆಗುವುದಿಲ್ಲ. ಸ್ತುತಿ ಸ್ತೋತ್ರ ಮಾಡುವಾಗ ಕೀರ್ತನೆ 22ನೇ ಕೀರ್ತನೆಯಲ್ಲಿ 3ನೇ ವಾಕ್ಯದಲ್ಲಿ ನಾವು ಓದ್ತೇವೆ, ಈಸಲೆಲ್ಲ ಸ್ತೋತ್ರ ಸಿಂಹಾಸನದಲ್ಲಿರುವ ಆತ ನೀನು ಪವಿತ್ರ ಸ್ವರೂಪನು. ಇದರ್ಥವಾದ ಪ್ರೇರೆ, ಎಷ್ಟು ನೀವು ಪ್ರೇರೆ ಸ್ತುತಿ ಮಾಡುತ್ತೀರೋ, ಸ್ತೋತ್ರ ಮಾಡುತ್ತೀರೋ, ಆರಾಧನೆ ಮಾಡ್ತಾರೋ, ದೇವರು ನಿಮ್ಮ ಮಧ್ಯದಲ್ಲಿ ಬರುತ್ತಾನೆ. ಆತನು ಆ ಸ್ತುತಿ ಸ್ತೋತ್ರ ಮಾಡುವ ಮಧ್ಯದಲ್ಲಿ ಸಿಂಹಾಸನ ಕಟ್ಟುತ್ತಾನೆ. ಆಗ ಯೇಸು ಕ್ರಿಸ್ತನು ನೀವು ಸ್ತುತಿ ಸ್ತೋತ್ರ ಮಾಡಿ ನಿಮ್ಮ ಮಧ್ಯದಲ್ಲಿ ಬರುವಾಗ ಸೈತಾನನು ಸದರಿ ಹೋಗ್ತಾನೆ, ಆತನು ಓಡಿ ಹೋಗ್ತಾನೆ, ಆತನ ಕೆಲಸಗಳು ನಡೆಯುವುದಿಲ್ಲ. ಅದಕ್ಕೋಸ್ಕರ ಸ್ತುತಿ ಮಾಡಬೇಕು. ಸ್ತುತಿಯಲ್ಲಿ ಬಲ ಉಂಟು. ಸ್ತುತಿಸುವಾಗ ಸೆರೆಮನ ಕದಗಳು ಕದಲಿತು, ಬೇಡಿಗಳು, ಆ ರೀತಿಯ ಬಲ, ಆ ರೀತಿಯ ಅದ್ಭುತಗಳು ಸ್ತುತಿಸುವಾಗ ಆಗ್ತದೆ. ಅದಕ್ಕೆ ಪ್ರೇರೆ ಅಪೊಸ್ತಲ ಪೌಲ್ ಹೇಳ್ತಾನೆ, ಪ್ರೇರೆ ನೀವು ಯಾವ ಸಂದರ್ಭದಲ್ಲಿಯೂ ಯಾವ ಶೋಧನೆಯಲ್ಲಿಯೂ ಪ್ರೇರೆ ನೀವು ಗುಣಗುಟ್ಟದೆ, ಹೇಗೆ ನೀವು ಪ್ರಾರ್ಥನೆ ಮಾಡೋದ್ರಿಂದ ನೀವು ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು, ಹಾಗೆಯೂ ಪ್ರೇರೆ ನೀವು ಎಲ್ಲ ಸಂದರ್ಭದಲ್ಲಿ ಸ್ತುತಿ ಸ್ತೋತ್ರ ಮಾಡುವುದರೆ ನಿಮ್ಮ ಪ್ರಾರ್ಥನೆ ಉತ್ತರ ಬೇಗನೆ ಹೊಂದಿಕೊಳ್ಳುತ್ತೀರಿ. ಪ್ರೇರೆ 4ನೇ ಸಂಗತಿ ನೋಡ್ತೇವೆ ಪ್ರೇರೆ, ದೇವರ ಪ್ರತಿಯೊಂದು ಆಜ್ಞೆಯನ್ನು ಕೈಕೊಂಡು ನಡೆಯುವಾಗ ಸಂಪೂರ್ಣವಾದ ಸಮಾಧಾನವು ಸಿಗುತ್ತದೆ. ಮತ್ತೇನು ಬರೋ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 28ರಿಂದ 30ನೇ ವಾಕ್ಯ ತನಕ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಪ್ರಿಯ ಯೇಸು ಕ್ರಿಸ್ತನು ಹೇಳ್ತಾನೆ, ಇವತ್ತು ನಿಮ್ಮ ಜೀವಿತದಲ್ಲಿ ಕಷ್ಟ ಉಂಟು, ಸಮಸ್ಯೆ ಉಂಟು, ಸಾಲದ ಉಂಟು, ಯೇಸು ಕ್ರಿಸ್ತ ಕಡೆಗೆ ಬನ್ನಿರಿ, ಯೇಸು ನಿಮಗೆ ವಿಶ್ರಾಂತಿ ಅಂದರೆ ಬಿಡುಗಡೆ ಕೊಡುತ್ತಾನೆ. ಏಕೆಂದರೆ 29ನೇ ವಾಕ್ಯದಲ್ಲಿ, ನಾನು ಸಾತ್ವಿಕನು ದೀನ ಮನಸ್ಸು ಉಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಳೆದುಕೊಳ್ಳಿರಿ. ಇಲ್ಲಿ ನಾವು ನೋಡ್ತೇವೆ, ನೀವು ಯೇಸು ಕ್ರಿಸ್ತ ಬಲಿಗೆ ಬರೋದಂದರೆ ಏನು, ನೀವು ಪ್ರಾರ್ಥನೆ ಮಾಡುವಾಗಬೇಕು. ಪ್ರಾರ್ಥನೆ ಮಾಡಿದ ಹಾಗೆ ಯೇಸು ಕ್ರಿಸ್ತನ ನೊಗ ಎಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವ ಆಗಬೇಕು. ಬರೇ ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಬರೇ ಇವತ್ತು ಅನೇಕರು ಈ ಸಂದೆ ನೋಡೋಣ, ಅನೇಕರು ನಾನಾ ಕಷ್ಟದಲ್ಲಿದ್ದೀರಿ, ಕೆಲವರು ರೋಗದಲ್ಲಿದ್ದೀರಿ, ಕೆಲವರು ಸಾಲದಲ್ಲಿದ್ದೀರಿ. ದೇವರ ಆತ್ಮ ಹೇಳ್ತಾನೆ, ಈ ಎಲ್ಲ ಕಷ್ಟ, ಸಮಸ್ಯೆ, ಚಿಂತೆ ನಿಮಗೆ ಬಿಡುಗಡೆ ಬರಬೇಕಾ? ಒಂದೇ ಮಾರ್ಗ, ಯೇಸು ಕ್ರಿಸ್ತನ ಹತ್ರ ಬರಬೇಕು. ಎಂದರೇನು, ನೀವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಮತ್ತು ದೇವರ ವಾಕ್ಯನ ಅತಿ ಹೆಚ್ಚು ಓದುವವರಾಗಬೇಕು. ದೇವರ ವಾಕ್ಯದಲ್ಲಿ ಬರಪಟ್ಟ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಯಾಕಂದರೆ 1 ಯೋಹನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ಯೋಹನ ಹೇಳ್ತಾನೆ, ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆ ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳು ಅಲ್ಲ. ಅದಕ್ಕೆ ಯೇಸುವನ್ನು ನನ್ನ ನೊಗವನ್ನು ಅಂದರೆ ಯೇಸು ಕ್ರಿಸ್ತನ ನೊಗ ಅಂದರೆ ಆತನ ಆಜ್ಞೆಗಳು, ಅದು ಭಾರವಾದುದು ಅಲ್ಲ. ಆ ಆಜ್ಞೆ ಕೈಕೊಂಡು ನಡೆಯುವುದರೆ ನಿಮ್ಮ ಆತ್ಮಕ್ಕೆ ವಿಶ್ರಾಂತಿ, ಮನಸ್ಸಿಗೆ ಬಿಡುಗಡೆ ಸಿಗುತ್ತೆ. ಯಾಕಂದರೆ ನನ್ನ ನೊಗವು ಮೃದುವಾದರೆ, ಯೇಸು ಕ್ರಿಸ್ತನ ನೊಗ ಅಂದರೆ ಆತನ ಆಜ್ಞೆಗಳು ಮೃದುವಾಗಿವೆ, ನನ್ನವರು ಅವರ. ಹಾಗಾದರೆ ಇವತ್ತು ಈ ಎಲ್ಲ ಕಷ್ಟದಿಂದ,
ಎಲ್ಲ ಸಾಲದಿಂದ, ರೋಗದಿಂದ, ಶಾಪದಿಂದ ನಿಮಗೆ ಬಿಡುಗಡೆ ಬೇಕಾ? ಒಂದೇ ಮಾರ್ಗ, ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಇಡಬೇಕು. ಯೇಸು ಕ್ರಿಸ್ತ ನಂಬಿಕೆ ನೀರಿನಲ್ಲಿ ದೀಕ್ಷೆ ಅಂತಕೊಳ್ಳಬೇಕು. ಕರ್ತನ ಸಭೆಗೆ ಬರಬೇಕು. ಸಭೆಗೆ ಬಂದು ದೇವರ ಕೊಟ್ಟ ವಾಕ್ಯಗಳನ್ನು ಕೇಳುವವರಾಗಬೇಕು. ವಾಕ್ಯಗಳನ್ನು ಅಂಗೀಕಾರ ಮಾಡುವವರಾಗಬೇಕು. ಮತ್ತು ಪ್ರತಿದಿನ ನಿಮ್ಮ ಬೈಬಲ್ ಓದುವವರಾಗಬೇಕು. ಪ್ರತಿದಿನ ದೇವರ ಬಗ್ಗೆ ಧ್ಯಾನ ಮಾಡಬೇಕು. ಮತ್ತು ದೇವರ ವಾಕ್ಯದ ಬರಪಟ್ಟ ಎಲ್ಲ ಆಜ್ಞೆಗಳನ್ನು ಪೂರ್ಣ ಪ್ರೀತಿಯಿಂದ ಕೈಕೊಂಡು ನಡೆಯಬೇಕು. ಎಷ್ಟು ದೇವರ ಆಜ್ಞೆಗಳನ್ನು ವಿಧೇಯರಾಗ್ತೀರೋ ಅಷ್ಟು ಎಲ್ಲ ಕಷ್ಟಗಳಿಂದ, ಎಲ್ಲ ಸಮಸ್ಯೆಯಿಂದ, ಎಲ್ಲ ರೋಗದಿಂದ, ಎಲ್ಲ ಸಾಲ ನಿಮಗೆ ಪರಿಪೂರ್ಣ ಬಿಡುಗಡೆ ಸಿಕ್ಕಿಕೊಂಡು ನಿಮ್ಮ ಆತ್ಮೆಗೆ ಪರಿಪೂರ್ಣ ವಿಶ್ರಾಂತಿ ಸಿಗುತ್ತದೆ. ಒಂದು ವೇಳೆ ನೀವು ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗದಿದ್ದರೆ ಅದು ನಿಮ್ಮ ಆಶೀರ್ವಾದ ಅಡ್ಡಿ ಮಾಡ್ತದೆ. ಅದಕ್ಕೆ ನಾವು ನೋಡ್ತೇವೆ ಐಸಾಯ ಪ್ರವಾದನೆ ಪುಸ್ತಕ 48ನೇ ಅಧ್ಯಾಯದಲ್ಲಿ 17 ಮತ್ತು 18ನೇ ವಾಕ್ಯ. ಐಸಾಯ ಚಾಪ್ಟರ್ 48 ವರ್ಸ್ 17 and 18 ವರ್ಸ್. ನಿನ್ನ ವಿಮೋಚಕನು ಇಸ್ರಾಯೇಲರ ಸದಾಮಲ ಸ್ವಾಮಿ ಆದ ಯೆಹೋವನು ಈಗನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಯಿಸುವವನಾಗಿದ್ದೇನೆ. ನೀನು ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಸೇಮು ಸಮುದ್ರ ಅಲೆಗಳು ಹಾಗೂ ಇರುತ್ತಿದ್ದವು. ಇವತ್ತು ಎಲ್ಲ ಕಷ್ಟ ನಿಮಗೆ ಬಿಡುಗಡೆ ಬೇಕಾ? ಸಂಪೂರ್ಣ ವಿಶ್ರಾಂತಿ ಒಂದೇ ಕಂಡೀಷನ್ ಇರುತ್ತೆ. ಯೆಶಾಯ ಪ್ರವಾದನೆ, ದೇವರು ಇವತ್ತು ನೀವು ದೇವರ ಹತ್ತಿರ ಬರುವಾಗ, ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಂಡು ನೀಲಿ ಮುಳುಗಿ ಅಂದ್ಕೊಂಡು ಸಭೆಗೆ ಬರುವಾಗ ದೇವರ ಸೇವಕರು ಪ್ರತಿದಿನ ಪ್ರತಿ ಆದಿತ್ಯವಾರ ದೇವರ ವಾಕ್ಯವನ್ನು ನಿಮಗೆ ಬೋಧಿಸ್ತಾರೆ. ಈ ಟಿ ವಿ ಮಾಧ್ಯಮದಲ್ಲಿ ನೀವು ಕೇಳುವಾಗ ಪ್ರತಿ ಸೇವಕರು ಈ ಟಿ ವಿ ದೇವರ ವಾಕ್ಯವನ್ನು ಕಲಿಸಿಕೊಡ್ತಾರೆ. ನೀವು ದೇವರ ವಾಕ್ಯ ಓದುವಾಗ ದೇವರ ವಾಕ್ಯ ವಿಧೇಯರಾಗಬೇಕು. ಈ ರೀತಿ ದೇವರ ಕೇಳಿನ ವೃದ್ಧಿ ಮಾರ್ಗ ವಿಧೇಯ ಮಾರ್ಗ ನಡೆಯುತ್ತಾರೆ. 18ನೇ ವಾಕ್ಯ ಇರ್ತದೆ, ನಿನ್ನ ಆಜ್ಞೆಯನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಸೇಮು ಸಮುದ್ರ ಅಲೆಗಳ ಹಾಗೂ ಇರುತ್ತೆ. ಆ ರೀತಿ ನಿಮಗೆ ಸುಖ, ಸಂತೋಷ, ಆರೋಗ್ಯ ಬರ್ತದೆ ದೇವರ ಆಜ್ಞೆಗೆ ಕಂಡು ನಡೆಯುವುದರೆ. ಅದಕ್ಕೋಸ್ಕರ ದಾವೀದನು ಕೀರ್ತನೆ 119ನೇ ಕೀರ್ತನೆಯಲ್ಲಿ 162-165ನೇ ವಾಕ್ಯದ ಬರ್ತದೆ, ಆತನು ಆ ಪ್ರೀತಿಯಿಂದ ದೇವರ ವಾಕ್ಯವನ್ನು ಓದುತ್ತಿದ್ದನು. ವಾಕ್ಯ ಧ್ಯಾನ ಮಾಡಬೇಕಾಗುತ್ತೆ. ದೇವರ ವಾಕ್ಯ ಓದೋದ್ರ ಮುಖಾಂತರ ಅವನು ಸಂತೋಷ ಪಡುತ್ತಿದ್ದನು. ಅವನಿಗೆ ವಿಘ್ನಕಾರರು ಏನೂ ಇಲ್ಲ. ಅವನಲ್ಲಿ ಪ್ರೇರೆ ಸಮಾಧಾನ ಇತ್ತು. ಆಗಿದೆ ಇವತ್ತು ಪ್ರೇರೆ ದೇವರ ವಾಕ್ಯ ನಿಮ್ಮಲ್ಲಿ ನೀವು ಪ್ರೀತಿಸಿದಾದರೆ ಆ ವಾಕ್ಯನ ಓದುವವರಾಗಬೇಕು. ವಾಕ್ಯಗಳನ್ನು ಧ್ಯಾನ ಮಾಡುವವರಾಗಬೇಕು. ಮತ್ತು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಬೇಕು. ಆಗ ಪ್ರೇರೆ ನಿಮಗೆ ಸಮಾಧಾನ ಸಿಗ್ತದೆ, ಸಂತೋಷ ಸಿಗ್ತದೆ, ಎಲ್ಲ ಪಾಪವನ್ನು ಅಗೆ ಮಾಡ್ತೀರಿ ಮತ್ತು ಪರಿಪೂರ್ಣ ಬಿಡುಗಡೆ, ಸುಖ, ಸಂತೋಷನೂ ಅನುಭವ ಮಾಡ್ತೀರಿ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ತಂದೆಯವರೇ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಲ ಪ್ರತಿಯೊಬ್ಬ ವೀಕ್ಷಕ ನಾಷ್ಟಕ್ಕೆ ಒಪ್ಪಿಸ್ಕೊಳ್ತೇನೆ ದೇವ. ಪ್ರತಿಯೊಬ್ಬರಿಗೆ ಅವರಿಗೆ ಇರುವೆಲ್ಲ ಕಷ್ಟ, ರೋಗ, ಸಾಲ, ಚಿಂತೆ, ನಿರಾಶೆ, ಜೀವಿತ ಪ್ರತಿಯೊಬ್ಬ ವೀಕ್ಷಕರನ್ನು ಬಿಡುಗಡೆಗೊಳಿಸಬೇಕು ನಾನು ಬೇಡ್ಕೊಳ್ತೇವೆ. ಮತ್ತು ಪ್ರತಿಯೊಬ್ಬ ವೀಕ್ಷಕರಿಗೆ ದೇವ ಎಚ್ಚರಿಸಿದ್ದೇವ, ನಿನ್ನ ವಾಕ್ಯವನ್ನು ಓದುವಂತೆ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂತೆ, ನಿನ್ನ ವಾಕ್ಯಗಳನ್ನು ಕೈಕೊಂಡು ನಡೆಯುವಂಥ ವಿಧೇಯತೆ ಹೃದಯವನ್ನು, ಆ ನಿನ್ನ ಪ್ರೀತಿಯ ಹೃದಯವನ್ನು ಕೊಟ್ಟು ಈ ನಿನ್ನ ವೀಕ್ಷಕರು ಇವತ್ತಿಂದ ಹೆಚ್ಚಾಗಿ ನಿನ್ನ ವಾಕ್ಯ ಓದಿ ಧ್ಯಾನ ಮಾಡಿ ವಿಧೇಯಕ್ಕೆ ನಡೆದುಕೊಂಡು ಆ ನಿನ್ನ ವಾಕ್ಯ ಸಿಗುವಂಥ ಸಂತೋಷ, ಸಮಾಧಾನ ಎಲ್ಲ ಆಶೆ ಹೊಂದಿಕೊಳ್ಳುವಂತೆ ನಿನ್ನ ಕೃಪೆಗೆ ನಾನು ಒಪ್ಪಿಸಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ತಿಳಿದು ಬೇಡಿಕೊಳ್ಳುವ ತಂದೆ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದೇಶ ಕೆಲವು ಪ್ರತಿಯೊಬ್ಬ ಸಂಘದಲ್ಲಿ. ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.